अस्मदाचार्य पर्यन्तां वंदे गुरु परंपरां वंदे गुरु परंपरां ओम ಬೇರೆ ಬೇರನುಮಾನ ಬೇರೆ ಬೇರೆ ತರ್ಕಂ ಬೇರೆ ಬೇರಾದ ಶಾಸ್ತ್ರ ಯುಕ್ತಿಗಳಿಂದೆ ಸಾರಿ ಸಂಪಾದಿಸುವರಿಲ್ಲಿ ಏನೆಂದು ತಿಳಿವೆ ನಾನೇನೆಂದು ನಂಬಿ ಸಂಧಾನ ಮಾಡ್ಪೇನ್ ಇದನೇ ಸತ್ಯಾರ್ಥ ನಿಧಿ ನೀನೇ ಗುರುವದ್ಯ ಕರುಣಿಪುದು. ಈ ಶ್ಲೋಕದ ಅರ್ಥಗಳನ್ನ ಹೇಳಬೇಕು ಅಂತಂದ್ರ ಪ್ರಶ್ನೆ ಏನ್ ಮಾಡ್ಯಾನಂದ್ರ, ಬೇರೆ ಬೇರೆ ಪ್ರಮಾಣ, ಅನುಮಾನ ಪ್ರಮಾಣ, ಪ್ರತ್ಯಕ್ಷಾದಿ ಪ್ರಮಾಣ, ತರ್ಕ ಅರ್ಥಾಪತ್ತಿ ಪ್ರಮಾಣ, ಅನೇಕ ತರ್ಕಗಳನ್ನು ಉಪಯೋಗಿಸಿ ಅನೇಕ ಶಾಸ್ತ್ರಗಳು ಅನೇಕ ಯುಕ್ತಿಗಳಿಂದ ಇಲ್ಲಿ ಜಗತ್ತು ಅಂದ್ರೆ ಏನು ಅಂತ ಹೇಳಾಕ ಅನೇಕ ಖ್ಯಾತಿಗಳ ವಿಷಯವನ್ನ ಮತವಾದಿಗಳು ಹೇಳ್ಕೊಂತ ಬಂದ. ನಾನು ಯಾವುದು ಸತ್ಯವನ್ನು ತಿಳಿಯಲಿ? ಎಲ್ಲರೂ ಅನೇಕವಾಗಿ ಹೇಳ್ತಾ ಇದ್ದಾರ. ಏನು ಯಾವ್ದು ಸತ್ಯವನ್ನ ತಿಳಿಯಲಿ? ನಾನು ಯಾವುದು ಚಿಂತನವನ್ನ ಮಾಡ್ಲಿ? ಈ ವಿಷಯವನ್ನ ಸತ್ಯಾರ್ಥ ನಿಧಿ ಅಂದ್ರೆ ಸತ್ಯವಾದ ಅರ್ಥಗಳಿಗೆ ಸಮುದ್ರ ಪ್ರಾಯನಾದ ನಿಧಿ ಅಂದ್ರೆ ಸಮುದ್ರ, ಸತ್ಯವಾದ ಅರ್ಥಗಳಿಗೆ ನೀ ಸಮುದ್ರ ಪ್ರಾಯನದಂತ ಹೇ ಸದ್ಗುರುವೇ, ನೀನೇ ನನಗೆ ಕರುಣದಿಂದ ಅನುಗ್ರಹಿಸಬೇಕು. ದೃಶ್ಯಮಾನವಾಗಿ ತೋರುವಂತ ಈ ಜಗತ್ತು ವಿಚಿತ್ರವಾಗಿದೆ. ಇದೇನು ಬ್ರಹ್ಮ ರೂಪವೋ ಮಾಯಾಮಯವೋ ಅಥವಾ ಉಭಯ ರೂಪವೋ? ಈ ಜಗತ್ತು ಪೂರ್ವಮೀಮಾಂಸಕರೆನ್ನುವ ಹಾಗೆ ಕರ್ಮಗಳಿಂದ ಆಗಿದೆಯೋ, ನೈಯಾಯಿಕ ವೈಶೇಷಿಕರೆನ್ನುವಂತೆ ಪ್ರಮಾಣಗಳಿಂದ ಆಗಿದೆಯೋ, ಸಾಂಖ್ಯರು ಹೇಳುವಂತೆ ತ್ರಿಗುಣಾತ್ಮಕ ಪ್ರಕೃತಿಯಿಂದ ಆಗಿದೆಯೋ, ಇದು ಬ್ರಹ್ಮದಿಂದ ಆಗಿದೆಯೋ, ಮಾಯೆಯಿಂದ ಆಗಿದೆಯೋ, ಅಥವಾ ಬ್ರಹ್ಮ ಮಾಯೆ ಎರಡರ ಸಂಬಂಧದಿಂದ ಆಗಿದೋ, ತನ್ನಿಂದ ತಾನೇ ಆಗಿದೆಯೋ, ಅಥವಾ ಯಾರಾದ್ರೂ ಇದನ್ನು ಮಾಡಿದರೋ, ಇದರ ಉತ್ಪತ್ತಿಗೆ ಏನಾದ್ರೂ ಒಂದು ನಿಮಿತ್ತ ಉಂಟು ಅಥವಾ ನಿಮಿತ್ತ ಇಲ್ಲದನ ಆಗಿದೆಯೋ? ಜಗತ್ಕರ್ತನು ಸಾವಯವನೋ ನಿರವಯವನೋ? ನಿರವಯವನಿದ್ದು ಕಾರ್ಯಕ್ಕೆ ಕರ್ತನು ಹೇಗೆ ಆದನು? ಸಾವಯವನು ಅಂದರೆ ಯಾವ ಸಾಮಗ್ರಿಗಳಿಂದ ಹೇಗೆ ಮಾಡಿದನು ಎಂಬುದಾಗಿ ಅನೇಕ ಸಂಶಯಗಳು ಉಂಟು. ಆದ್ದರಿಂದ ಇವುಗಳೆಲ್ಲವನ್ನ ನೀನೇ ನನಗೆ ಹೇಳಬೇಕು. ಇದೆಲ್ಲ ಓದ್ಯಾರೇನ್ರಿ? ಸುಳ್ಳಣ್ಣ, ಹಲೋ? ಇಲ್ಲರಿ ಹೇಳಿಲ್ಲ. ಓದ್ಯಾರ ಸರ್ ಇದನ್ನೆಲ್ಲ ಓದ್ಯಾರೇನ್ರಿ? ವಾಚಕರಿಗೆ ಸೂಚನೆಗಳು ಅಲ್ಲಿ ಇರ್ತಾವ ನೋಡಿ ಸರ್. ಸರಿ ಸರಿ. ಅನೇಕ ಮತವಾದಿಗಳು ಅನೇಕ ಚರ್ಚೆ ಮಾಡಿ ಅನೇಕ ನಿರ್ಧಾರಕ್ಕೆ ಬಂದಾರ. ಅದ್ರಾಗ ಒಬ್ಬವ ಅಸತ್ಖ್ಯಾತಿ ಅದನು. ಅಸತ್ಖ್ಯಾತಿ ಅಂತಂದ್ರೆ ಇವ ಬೌದ್ಧ ಧರ್ಮ ಶೂನ್ಯವಾದಿ ಅಂತಂತೀವಿ ನಾವು. ವೇದಾಂತಿಗಳು ಏನಂತಾರ? ಹಗ್ಗದಲ್ಲಿ ಹಾವು ಅಂತ. ಅಜ್ಞಾನದಿಂದ ಆಗ್ಯದ, ಭ್ರಮೆಯಿಂದ ಆಗೈತಿ ಅಂತ ವೇದಾಂತಿಗಳು ಅಂತ. ಆದ್ರೆ ಅಸತ್ಯಾತಿವಾದಿಗಳು ಏನದಾರ, ಈ ಶೂನ್ಯವಾದಿಗಳು ಏನಂತಾರಂದ್ರ, ಈ ಜಗತ್ತು ಅದ್ಯಾಂಗ್ ಬ್ರಹ್ಮ ಅನಸತ್ರಿ ನಿಮಗ? ಜಗತ್ತು ಯಥಾರ್ಥವಾಗಿ ಕಣ್ಣಿಗೆ ಕಾಣಾಕತ್ತದ, ಸತ್ಯದಂತೆ ತೋರಾಕತ್ತದ. ಸತ್ಯನ ಐತಿ, ಸತ್ಯದ ಅರ್ಥ ಅಲ್ಲ, ಸತ್ಯನ ಐತಿ ಜಗತ್ತು. ನೀವ್ ಯಾಕೆ ಇದಕ್ಕ ಮಿಥ್ಯಾ ಅಂತೀರಿ? ಇದಕ್ಕ ನೀವು ಅಧ್ಯಾಸ ಅಂತ ಹೇಳ್ತೀರಿ. ಅಧ್ಯಾಸ ಅಂದ್ರೆ ಏನು? ಅತಸ್ಮಿನ್ ತದ್ಬುದ್ಧಿ ಇತಿ ಅಧ್ಯಾಸ. ಹಗ್ಗದಲ್ಲಿ ಹಾವು ಕಾಣೋದು ಅಧ್ಯಾಸ, ಕಪ್ಪೆ ಚಿಪ್ಪಿನಲ್ಲಿ ಬೆಳಿ ಕಾಣೋದು ಅಧ್ಯಾಸ, ಮೋಟ ಮರದಲ್ಲಿ ಕಳ್ಳ ಕಾಣೋದು ಅಧ್ಯಾಸ ಅಂತ ನೀವ್ ಅಂತೀರಿ. ಅಧ್ಯಾಸ ಹೆಂಗಾಗ್ತದ್ರಿ? ಜಗತ್ತು ಹೂವ ಐತಿ. ಗಿಡ, ಫಲ, ಮನಿ ಎಲ್ಲ ನಮ್ಮಪ್ಪ ನಮ್ಮ ಅಜ್ಜನ ಕಾಲದಿಂದಲೂ ಅದಾವಂತ ಹೇಳ್ಕೊಂತ ಬಂದಾರ. ನೀವರ ಜಗತ್ತು ಮಿಥ್ಯಾ ಅದ, ಸುಷುಪ್ತಿ ಅವಸ್ಥೆ ಒಳಗೆ ಜಗತ್ತ ಇರೋದಿಲ್ಲ ಅಂತ ಹೇಳ್ತೀರಿ. ಇದನ್ನ ಹೆಂಗ್ ನಂಬಬೇಕು? ಇದಕ್ ನಾವು ನಂಬೋದಿಲ್ಲ. ಜಗತ್ತು ಪಾರಮಾರ್ಥಿಕವಾಗಿ ಅಂತ ಮೂರೂ ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತಹದ್ದು. ಇದು ಒಂದು ಸದ್ರೂಪ ಅಂತ ಒಬ್ಬ ಅಂತಾನೆ.
ಇದು ಸತ್ ರೂಪ ಅಂತ ಒಬ್ಬವಂತ. ನಿಜವಾಗಿಯೂ ಜಗತ್ತು ಇದೆ ಅನ್ನವ. ಅದಕ್ಕೆ ವಿರುದ್ಧವಾಗಿ ಇನ್ನೊಬ್ಬವ ಅಸತ್ ಖ್ಯಾತಿ ಅಂತ. ಅಸತ್ ಅಂದ್ರ ಇಲ್ಲ. ಹಗ್ಗದ ಸ್ಥಾನದಲ್ಲಿ ಹಾವು ಏನು ತೋರಾಗತೈತಲ್ಲ, ಆ ಬಡಗಿ ಕೊಡ್ತೀನಿ ಹಾವನ್ನ ಮುಟ್ಟಪ್ಪ ಅಂತಂದ್ರ ನೀ ಹಗ್ಗ ಮುಟ್ತೀಯೋ ಹಾವು ಮುಟ್ತೀಯೋ? ನೀ ಹಗ್ಗನ ಮುಟ್ತಿದಿ, ಹಾವು ಕಾಣಾಗತೈತಿ, ಅಲ್ಲಿ ಹಗ್ಗನ ಐತಿ. ಹಗ್ಗದ ಸ್ಥಾನದಲ್ಲಿ ಸರ್ಪ ಏನೈತಲ್ಲ ಇದು ಅತ್ಯಂತ ಅಸತ್ತಾಗ್ಯದ. ಹಂಗ ಈ ಬ್ರಹ್ಮದ ಸ್ಥಾನದಲ್ಲಿ ಜಗತ್ತು ಅತ್ಯಂತ ಅಸತ್ತಾಗ್ಯದ. ಅದರಂತೆ ಅನ್ಯ ದೇಶದಲ್ಲಿ ಆದ್ರೂ ಕೂಡ ಅತ್ಯಂತ ಅಸತ್ತಾಗಿದೆ. ಇಂಥ ಅತ್ಯಂತ ಅಸತ್ತಾಗಿರುವ ಸರ್ಪದ ಜ್ಞಾನವು ಹಗ್ಗ ದೇಶದಲ್ಲಿ ಆಗುತ್ತದೆ. ಅಂದ್ರ ಈ ಪ್ರಪಂಚದ ಜ್ಞಾನವು ಆ ಬ್ರಹ್ಮನ ದೇಶದಲ್ಲಿ ಆಗುತ್ತದೆ. ಇದಕ್ಕೇನಂತಾರ್ರಿ? ಅಸತ್ ಖ್ಯಾತಿ ಎಂದು ಹೇಳುತ್ತಾರೆ. ಅತ್ಯಂತ ಅಸತ್ ಸರ್ಪದ ಖ್ಯಾತಿ ಅಂದರೆ ಬಾಣ ಮತ್ತು ಕಥನವಾಗಿರುತ್ತದೆ. ಈ ಜಗತ್ತು ಅತ್ಯಂತ ಅಸತ್ತದ. ಅದರ ತೋರುವಿಕೆ, ಬಾಣ ಅಂದ್ರ ತೋರುವಿಕೆ, ಕಥನ ಅಂದ್ರ ಅದು ಹೇಗೆ ತೋರುತ್ತದೆ ಎಂದು ಹೇಳುವುದು ಕಥನ. ಲಕ್ಷ್ಮಟ್ ಕೇಳ ಖ್ಯಾತಿ ವಿಷಯ ಬಂದದ, ಸ್ವಲ್ಪ ಲಕ್ಷ್ಮಟ್ ಕೇಳ್ರಿ. ಯಾರು ಮಧ್ಯಮ ಅಧಿಕಾರಿಗಳಿದ್ದೀರಿ, ಉತ್ತಮ ಅಧಿಕಾರಿಗಳಾದ್ರೆ ತಿಳಿತು. ಕನಿಷ್ಠ ಅಧಿಕಾರಿಗಳಿಗೆ 2 ಸಲ 3 ಸಲ ಹೇಳಿದ್ರೆ ತಿಳಿತು. ಅನಧಿಕಾರಿಗಳಿಗೆ ಏನ್ ಹೇಳಿದ್ರು ತಿಳಿತು. ಕರ್ಕೊಂಡ್ರಿ ಇವನ್ನ. ನೀ ಹೊರಗೆ ಹೋಗಿಲ್, ಬರಬೇಡ ಅಂಕ. ಹಂಗಾರೆ ಏನ್ ಅಂದಂಗಾಯ್ತು? ಖ್ಯಾತಿ ಅಂದ್ರೆ ಏನು? ಪ್ರತೀತಿ, ತೋರಿಕೆ. ಕಥನ ಅಂದ್ರೆ ಏನು? ಅದು ಹೇಗೆ ತೋರುತ್ತದೆ ಎಂದು ಹೇಳುವುದು ಕಥನ. You go, no. You go. No. You go. You go out. ಅಸತ್ ಖ್ಯಾತಿ ಅಂದ್ರ ಬ್ರಹ್ಮ ದೇಶದಲ್ಲಿ ಜಗತ್ತು ಅತ್ಯಂತ ಅಸತ್ತಾಗಿದೆ. ಹಗ್ಗ ದೇಶದಲ್ಲಿ ಸರ್ಪವು ಅತ್ಯಂತ ಅಸತ್ತಾಗಿದೆ. ಇಲ್ಲವೇ ಇಲ್ಲ. ಇನ್ನೊಬ್ಬ ಬರ್ತಾನ್ರಿ ಅಸತ್ ಖ್ಯಾತಿ ಮ್ಯಾಗ. ಅದ್ರಾಗನ ಮತ್ತ ಬೇರೆ 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 ಬರ್ತಾವ. ಅಸತ್ ಖ್ಯಾತಿ ಒಳಗನ ಬೇರೆ ಬೇರೆ ನಾನಾ ಪ್ರಕಾರ ಬರ್ತಾವ. ನಾನು ನಿಂದ್ರೆ ಅಸತ್ ಅಂದ್ರ ಇಲ್ಲ. ಇನ್ನೊಬ್ಬ ಬರ್ತಾನ, ಅದ್ರಾಗ ಶೂನ್ಯವಾದಿ ಅಂತ ಬರ್ತಾನ. ಅಸತ್ ಖ್ಯಾತಿ ಒಳಗ ಶೂನ್ಯವಾದಿ ಬರ್ತಾನ. ಅವ ಏನಂತಾನ ಅಂದ್ರ ಹಗ್ಗನೂ ಇಲ್ಲ, ಹಾವು ಇಲ್ಲ, ಸುಷುಪ್ತಿ ಅಂತೆ ಕೇವಲ ಶೂನ್ಯವಿದೆ ಅಂತ. ನಾವು ಶೂನ್ಯ ಅಂದ್ರೆ ಏನ್ರಿ? ಏನು ಇಲ್ಲದೆ ಇರುವಕ್ಕೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ನಾವ್ ಅಂತೇವಿ, ಅವ ಅಸದೇವ ಆಸೀತ್ ಅಂತ. ಏನು ಇದ್ದಿದ್ದಿಲ್ಲ, ಶೂನ್ಯದಿಂದ ಈ ಜಗತ್ ಹುಟ್ಟೈತಿ ಅಂತ ಹೇಳ್ತಾನ ಶೂನ್ಯವಾದಿ. ಇವನು ಕೂಡ ಅಸತ್ ಖ್ಯಾತಿನ. ಇನ್ನೊಬ್ಬ ಏನಂದ್ರ ಆ ಅಸತ್ ಹಗ್ಗದ ಸ್ಥಾನದಲ್ಲಿ ಸರ್ಪವು ಅತ್ಯಂತ ಅಸತ್ತಾಗಿರುತ್ತದೆ. ಹಂಗ ಈ ಜಗತ್ತನ್ನೋದು ಅತ್ಯಂತ ಅಸತ್ತು ಅಂತ ಹೇಳ್ತಾನ. ಯಾರು? ಶೂನ್ಯವಾದಿ. ಹಗ್ಗ ದೇಶದಲ್ಲಿ ಹಾವು ತೋರ್ತದ. ಹಾವು ಮುಟ್ಟಂದ್ರ ಹಾವು ಮುಟ್ಟಕ್ಕಾಗೋದಿಲ್ಲ. ಹಗ್ಗನ ಐತಿ, ಹಗ್ಗನ ನಿಮ್ಗೆ ಹಾವಾಗಿ ಕಾಣಾಗತ್ತದ. ಹಾವು ಅನ್ನೋದು ಇಲ್ಲವೇ ಇಲ್ಲ, ಅದು ಅಸತ್. ಹಂಗ ಜಗತ್ತೇನದ? ಅಸತ್.
ಇದು ಅಸತ್ ಖ್ಯಾತಿ ವಿಷಯ. ಎಷ್ಟು ಖ್ಯಾತಿ ಅದಾವ ಹೇಳ್ಬಿಡ್ತೀನಿ, ಆಮ್ಯಾಗಿಂದ ಅಲ್ಲಿ ಏನ್ ಹೇಳ್ಯಾರೋ ಅದನ್ನ ಹೇಳ್ಕೊಂತ ಹೋಗೋಣ. ಮೊದಲು ನೋಡಿ ಅಸತ್ ಖ್ಯಾತಿ. ಇನ್ನು ಆತ್ಮಖ್ಯಾತಿ ಅಂತ ಬರ್ತಾವ. ಆತ್ಮಖ್ಯಾತಿ ಅಂತಂತಂದ್ರ ಇವ ಯೋಗಾಚಾರ್ಯ ಬೌದ್ಧ ಅಂತ ಬರ್ತಾನೆ. ಇವ ಯೋಗಾಚಾರ್ಯ ಬೌದ್ಧ ವಿಜ್ಞಾನವಾದಿಯ ಅಭಿಪ್ರಾಯ. ಹಗ್ಗದಲ್ಲಿ ಆಗಲಿ ಅದರಂತೆ ಅನ್ಯ ದೇಶದಲ್ಲಾಗಲಿ ಬುದ್ಧಿಯ ಹೊರಗೆ ಎಲ್ಲಿಯೂ ಸರ್ಪ ಇಲ್ಲವೇ ಇಲ್ಲ. ಎಲ್ಲ ಪದಾರ್ಥಗಳು ಬುದ್ಧಿಗಿಂತಲೂ ಭಿನ್ನವಿಲ್ಲ. ಬುದ್ಧಿಯಲ್ಲಿ ಅದ ಅಂತ ನಾವು ಜಗತ್ತು ಅನ್ನೋದು ಹೊರಗಿಲ್ಲ, ನಿಮ್ಮ ಬುದ್ಧಿಯೊಳಗದ. ಆ ಜಗತ್ತು ಹೊರಗೆ ಎಲ್ಲಿಯೂ ಇಲ್ಲ, ನಿಮ್ಮ ಬುದ್ಧಿಯೊಳಗದ. ಆ ಸರ್ಪ ಹಗ್ಗದ ತೋರಿದಂತ ಹಾವು ಅದು ಹೊರಗಿಲ್ಲ, ಅದು ನೀವು ಬುದ್ಧಿಯೊಳಗದ. ಎಲ್ಲ ಪದಾರ್ಥಗಳು ಬುದ್ಧಿಗಿಂತಲೂ ಭಿನ್ನವಿಲ್ಲ. ಮತ್ತೇನೆಂದರೆ ಎಲ್ಲ ಪದಾರ್ಥಗಳ ಆಕಾರವನ್ನು ಬುದ್ಧಿಯೇ ಧಾರಣ ಮಾಡಿರುತ್ತದೆ. ಆ ಬುದ್ಧಿ ಹೆಂಗದ ಅಂದ್ರೆ ಕ್ಷಣಿಕ ವಿಜ್ಞಾನವ ರೂಪ ಇರುತ್ತದೆ. ಕ್ಷಣ ಕ್ಷಣಕ್ಕೆ ನಾಶ, ಕ್ಷಣ ಕ್ಷಣಕ್ಕೆ ಉತ್ಪತ್ತಿ ಆಗುವಂತಹ ಯಾವ ಬುದ್ಧಿ ಇದೆಯೋ ಅದಕ್ಕೆ ವಿಜ್ಞಾನ ಅಂತ ನಾವು. ಯಾವ ಬುದ್ಧಿ ಇರುವುದೋ, ಯಾವ ವಿಜ್ಞಾನ ಇರುವುದೋ ಅದೇವೇ ಸರ್ಪಾಕಾರವಾಗಿ ತೋರುತ್ತದೆ. ಬುದ್ಧಿನ ಸರ್ಪ ಆಗಿ ತೋರಾಗತ್ತದ. ಆ ಸರ್ಪ ಅನ್ನೋದು ಹೊರಗೆ ಎಲ್ಲೂ ಇಲ್ಲ, ನಿಮ್ಮ ಬುದ್ಧಿಯಾಗ ಐತಿ. ಇದಕ್ಕೇನಂತಾನವ ಕ್ಷಣಿಕ ವಿಜ್ಞಾನವಾದಿ, ಇದಕ್ಕೇನಂತಾನವ ಆತ್ಮಖ್ಯಾತಿ ಅಂತ ಕರೀತಾನೆ. ಇದಕ್ಕೆ ಆತ್ಮಖ್ಯಾತಿ ಎಂದು ಹೇಳುತ್ತಾರೆ. ಅಂದರೆ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯು ಅದು ಸರ್ಪ ರೂಪದಿಂದ ಪ್ರತೀತಿ ಆಗ್ತದ ಅಂತ ಹೇಳ್ತಾವ. ಬುದ್ಧಿನ ನಮ್ಗ ಸರ್ಪ ರೂಪದಿಂದ ತೋರ್ತದ. ಆ ಹಾವು ಅನ್ನೋದಿಲ್ಲ, ಹೊರಗಿಲ್ಲ, ನಿಮ್ಮ ಬುದ್ಧಿ ಆಗದ ಅಂತ ನಾವು. ಆ ಬುದ್ಧಿಗೆ ವಿಜ್ಞಾನ ಮಯ ಕೋಶ ಅಂತೇವಿ. ಅದಕ್ಕೆ ವಿಜ್ಞಾನವಾದಿ ಅಂತ ನಮಗ ಆತ್ಮಖ್ಯಾತಿ ಇವ ಹೇಳೋದು ಏನು ಆತ್ಮಖ್ಯಾತಿ ಅಂದ್ರೆ ಏನಂತ ನೀವ ಬುದ್ಧಿನ ಸರ್ಪಾಗಿ ಜಗತ್ತಾಗೈತಿ. ಜಗತ್ತನ್ನು ಹೊರಗಿಲ್ಲ, ಬುದ್ಧಿನ ಜಗತ್ತಾಗೈತಿ. ನಿಮ್ಮನ್ನು ಏನು ಬುದ್ಧಿ ಐತಿ ಆ ಬುದ್ಧಿನ ಜಗತ್ತಾಗೈತಿ. ಜಗತ್ತು ಹೊರಗಿಲ್ಲವೇ ಇಲ್ಲ ಅಂತ ಇವ ಅಂತಾನ. ಇನ್ನೊಬ್ಬವ ಅನ್ಯತಾ ಖ್ಯಾತಿ ಬರ್ತಾನ. ನ್ಯಾಯ ವೈಶೇಷಿಕರವರು, ನ್ಯಾಯ ವೈಶೇಷಿಕರು ವಿಜ್ಞಾನವಾದಿಗಳು. ಇವತ್ತಿನ ವಿಜ್ಞಾನವಾದಿಗಳು ಏನಂತಾರಂದ್ರ ನೋಡ್ರಿ, ಇಲ್ಲ ಹಾವು ಐತಿ, ಹೊರಗೈತಿ. ಎಲ್ಲೈತಿ ಹಾವ? ಹುತ್ತದಾಗ ಹಾವು ಐತಿ. ಹುತ್ತದಾಗ ಹಾವು ಇದ್ದು ಬೇರೆ ಕಡೆ ತೋರಾಗತ್ತೈತ. ಅನ್ಯಥಾ ಖ್ಯಾತಿ ಅಂತಾರ. ಹುತ್ತದಾಗಿನ ಹಾವು ಇಲ್ಲ ಬೈಲಾಗ ಕಾಣಾಗತೈತಿ ಅಂತ ನಾವು. ಹುತ್ತ ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪ ಇರುತ್ತದೆ. ಅದನ್ನೇ ನೇತ್ರದಿಂದ ನೋಡಿದ್ದಾರೆ ಮತ್ತು ನೇತ್ರದಲ್ಲಿ ದೋಷಗಳಿರುತ್ತವೆ. ಆ ದೋಷದ ಬಲದಿಂದ ಅದು ಸಮ್ಮುಖವಾಗಿ ಹತ್ತಿರದಲ್ಲಿ ತೋರುತ್ತದೆ. ನಿಜವಾಗಿ ಎಲ್ಲದ ಹಗ್ಗ ಅದು ಹಾವು ಎಲ್ಲದ ಹುತ್ತದಾಗ ಐತಿ. ಅಲ್ಲಿ ಇದ್ದಿದ್ದು ಇಲ್ಲಿ ತೋರಾಗತ್ತದ. ನೇತ್ರದಿಂದ ನೋಡಿ ನೇತ್ರದಾಗ ದೋಷದವ. ಆ ದೋಷದ ಬಲದಿಂದ ನಮ್ಮ ಎದುರಿಗೆ ತೋರ್ತದ, ಹತ್ತಿರದಲ್ಲಿ ತೋರ್ತದ. ಯದ್ಯಪಿ ಸತ್ಯವಾದ ಸರ್ಪಕ್ಕೂ ಮತ್ತು ನೇತ್ರಕ್ಕೂ ಮಧ್ಯದಲ್ಲಿರುವ ಗೋಡೆ ಮೊದಲಾದಗಳು ಅಡ್ಡಿ ಆಗಿರುತ್ತವಲ್ಲ ಅಂತಂದ್ರೂ ಕೂಡ ಅದು ದೋಷ ಸಹಿತ ನೇತ್ರವಿರುವುದರಿಂದ ಅಡೆತಡೆಗಳಿದ್ದಾಗ ಆದರೂ ಸರ್ಪವು ನೋಡಲ್ಪಡುತ್ತದೆ ಅಂತ ಹೇಳ್ತಾವ. ಯಾರಿವ? ಅನ್ಯಥಾ ಖ್ಯಾತಿವ. ಸರ್ಪ ಹುತ್ತನಾಗೈತಿ, ಅದು ಇಲ್ಲಿ ತೋರಾಗತ್ತದ. ಬೆಳ್ಳಿ ಅಂಗಡ್ಯಾಗೈತಿ, ಅದು ನನ್ನ ಹೆಂಡತಿ ಕೈಯಾಗ ತೋರಾಗತ್ತದ ಅಂತ ನಾವು. ಅನ್ಯಥಾ ಖ್ಯಾತಿ ಅಂದ್ರ ಇರೋದು ಒಂದ್ ಕಡೆ, ತೋರುವುದು ಒಂದ್ ಕಡೆ. ಇನ್ನೊಂದದ ಅಖ್ಯಾತಿ ಅಂತ ಹೇಳ್ತಾರೆ. ಅಖ್ಯಾತಿ ಅಂದ್ರೆ ಏನು? ಸಾಂಖ್ಯ ಪ್ರಭಾಕರರು ಒಪ್ತಾರೆ ಇದನ್ನು. ಸಾಂಖ್ಯ ಪ್ರಭಾಕರರು ಅಖ್ಯಾತಿಯನ್ನು ಒಪ್ತಾರೆ. ಅಖ್ಯಾತಿ ಒಳಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ಯಾವುದು ಅಧಿಕ ಕಾಲ ಮತ್ತು ಅಧಿಕ ದೇಶದಲ್ಲಿರುವುದು, ಅಂದರೆ ಯಾವುದು ಭ್ರಾಂತಿ ಕಾಲ ಮತ್ತು ಜ್ಞಾನ ಕಾಲದಲ್ಲಿರುವುದು, ಎಲ್ಲಿದಾರ ಇದು
ಎದ್ರಾಗ ಹೇಳಕತ್ತೀರಿ? ನಾನು ಒಂದ್ಸರಿ ಓದ್ ಬರ್ತಿದ್ಕೊಳ್ಳಿ ವಿಚಾರ ಸಾಗರದಾಗಿಂದ ಹೇಳಾಗತ್ತೆ. ಆಯ್ತಾಯ್ತು. ಅಖ್ಯಾತಿ ಅಂದ್ರೆ ಎರಡು ಜ್ಞಾನಗಳ ಅವಿವೇಕದಿಂದ ಆಗ್ತದ ಅಂತ ನಾವು ಎರಡು ಜ್ಞಾನ ಅದಾವು. ಏನಂತ ನಾವ ಸರ್ ಈ ಗ್ರಂಥದೊಳಗ ಮುಂದ ವರ್ಣನ ಬಾಳ ಸರ್ ಅದ ಎಲ್ಲಾ ಖ್ಯಾತಿ ಒಳಗ ವರ್ಣನ ಮಾಡ್ಯಾರ ಸರ್ ಇದೇ ಗ್ರಂಥ ಒಳಗ ಸರ್. ಈ ಗ್ರಂಥ ಓದ್ತೀನಿ ಮೊದಲ ಸಂಕ್ಷಿಪ್ತ ಹೇಳ್ಕೊಂಡ್ಬಿಟ್ಟು ಬಂದ್ರ ಆಯ್ತು ಸರ್. ಓಕೆ ಸರ್. ಬರೀ ಖ್ಯಾತಿ ಇದರ ಅರ್ಥ ಹೇಳ್ರಿ. ಖ್ಯಾತಿ ಖ್ಯಾತಿ ಅಂದ್ರೆ ಏನು? ಖ್ಯಾತಿ ಅಂದ್ರ ಇದು ಏನು ಜಗತ್ತ ತೋರಾಗತ್ತಲ್ಲ ಇದು ಹೆಂಗ ತೋರೈತಿ ಅಂತ. ಇದು ಹೆಂಗ ತೋರೈತಿ? ಇದು ತೋರಿದ್ದು ಏನೈತಲ್ಲ, ತೋರಿಕೆ ಏನೈತಲ್ಲ, ಇದಕ್ಕ ಖ್ಯಾತಿ ಅಂತಾರ. ಹಗ್ಗದಲ್ಲಿ ಹಾವು ತೋರ್ತದ, ಕಪ್ಪೆ ಚಿಪ್ಪದಲ್ಲಿ ಬೆಳ್ಳಿ ತೋರ್ತದ, ಮೋಟ ಮರದಲ್ಲಿ ಕಳ್ಳ ತೋರ್ತಾನಲ್ಲ, ಈ ತೋರುವಿಕೆಗೆ ಖ್ಯಾತಿ ಅಂತಾರ. ಇದು ಹೆಂಗ ತೋರ್ತು ಅಂತ ಹೇಳೋದಕ್ಕ ಏನಂತಾರ? ಕಥನ ಅಂತಾರ. ಇದು ಹೇಳಾಕ್ ಬರುದಿಲ್ರಿ, ಖರೆ ಹೇಳ್ಬೇಕಂದ್ರೆ ಇದು ಹೇಳಾಕ್ ಬರುದಿಲ್ಲ. ಇದು ಆತ್ಮಖ್ಯಾತಿನೂ ಅಲ್ಲ, ಅನ್ಯಥಾ ಖ್ಯಾತಿನೂ ಅಲ್ಲ, ಅಸತ್ ಖ್ಯಾತಿನೂ ಅಲ್ಲ, ಸತ್ಖ್ಯಾತಿನೂ ಅಲ್ಲ, ಅನಿರ್ವಚನೀಯ ಖ್ಯಾತಿ ಐತಿ. ಅನಿರ್ವಚನೀಯ ಖ್ಯಾತಿ ಅಂದ್ರೇನು? ಈ ನಮ್ಮಲ್ಲಿ ನಮ್ಮ ಬುದ್ಧಿ ಏನದ ಸ್ವಲ್ಪ ತಿಳ್ಕೊಂಡ್ರಿ. ನಾ ತಿಳ್ಕೊಂಡಿದ್ದು ನಿಮ್ಗೆ ಹೇಳ್ತೀನಿ, ಅವ್ನು ಹೇಳ್ತೀನಿ, ಸ್ವಲ್ಪ ಜನ ಇಟ್ಕೊಡ್ರಿ. ಅನಿರ್ವಚನೀಯ ಖ್ಯಾತಿ ಅಂತ ನಾವು ಹೆಂಗ್ ಒಪ್ಪೇವಿ ಅಂದ್ರ ವೇದ ಪ್ರಮಾಣದಿಂದ ಒಪ್ಪೇವಿ. ನಮಗ ಬುದ್ಧಿಗೆ ತಿಳಿಯುದಿಲ್ಲ. ನಮ್ಮ ಬುದ್ಧಿ ಗಾಬರಿ ಆಗ್ಬಿಡ್ತದ. ಈ ಮಾಯಾ ಅನ್ನೋದೆಲ್ಲ ಬುದ್ಧಿ ನಮ್ಮ ಬುದ್ಧಿ ನಿಂತು ಬಿಡ್ತದ, ಸ್ಥಗಿತ ಆಗ್ಬಿಡ್ತದ. ಅಲ್ಲಿ ಕೆಲಸ ಮಾಡೋದಿಲ್ಲ. ಮಾಯೆ ಒಳಗ ನಮ್ಮ ಬುದ್ಧಿ ಕೆಲಸ ಮಾಡೋದಿಲ್ಲ. ಅದಕ್ಕ ಅದನ್ನ ಹೇಳು ಅಂದ್ರ ಅದಕ್ಕೆ ಅನಿರ್ವಚನೀಯ ಅಂತ ಹೇಳ್ಬಿಟ್ಟಿವಿ ನಾವು. ಖ್ಯಾತಿ ನಾವ್ ಹೇಳಕ್ ಹೋಗುದಿಲ್ಲ. ಅದು ಅನಿರ್ವಚನೀಯ. ಹೆಂಗ್ ಆಗ್ತತಿ ಇದು? ಹಗ್ಗ ಹೋಗಿ ಹಾವ್ ಹೆಂಗ್ ಆಗ್ತತಿ ನಾವ್ ಹೇಳಕ್ ಹೋಗುದಿಲ್ಲ. ಆಕತಿ. ಹೆಂಗ್ ಹೇಳ್ತೀರಿ ನೀವು? ವೇದ ಪ್ರಮಾಣದಿಂದ ಹೇಳ್ತೀವಿ. ಅದಕ್ಕೆ ನೀವು ಯಾವ ಖ್ಯಾತಿ ಅಂತ ಹೆಸರು ಕೊಡ್ತೀರಿ? ನಾವು ಅಸತ್ ಖ್ಯಾತಿನೂ ಅನ್ನಂಗಿಲ್ಲ, ಅದು ಸತ್ಖ್ಯಾತಿನೂ ಅನ್ನಂಗಿಲ್ಲ, ಅದು ಅನ್ಯಥಾ ಖ್ಯಾತಿನೂ ಅನ್ನಂಗಿಲ್ಲ, ಆಮ್ಯಾಗ ಅಖ್ಯಾತಿನೂ ಅನ್ನೋದಿಲ್ಲ. ನಾಲ್ಕು ಖ್ಯಾತಿಗಳನ್ನ ನಾವು ಒಪ್ಪುದಿಲ್ಲ. ಶೂನ್ಯವಾದಿಗಳು ಅಸತ್ ಖ್ಯಾತಿ ಅಂತಾರ, ಕ್ಷಣಿಕ ವಿಜ್ಞಾನವಾದಿಗಳು ಆತ್ಮಖ್ಯಾತಿ ಅಂತಾರ, ನ್ಯಾಯ ವೈಶೇಷಿಕರು ಅನ್ಯಥಾ ಖ್ಯಾತಿ ಅಂತಾರ, ಸಾಂಖ್ಯ ಪ್ರಭಾಕರು ಅಖ್ಯಾತಿ ಹೇಳ್ತಾರ, ಪೂರ್ವ ಮೀಮಾಂಸಕರು ಸತ್ಯ ಖ್ಯಾತಿ ಹೇಳ್ತಾರ, ಸತ್ಖ್ಯಾತಿ ಹೇಳ್ತಾರ. ನಾವು ವೇದಾಂತಿಗಳು ಯಾವ ಖ್ಯಾತಿನೂ ಒಪ್ಪೋದಿಲ್ಲ. ಇದು ಅಲ್ಲ, ಆರನೇದ್ ಹೇಳ್ತೀವಿ ಅನಿರ್ವಚನೀಯ ಖ್ಯಾತಿ ಅಂದ್ರ ಅದು ಹೇಳಾಕ್ ಬರೋದಿಲ್ಲ. ಅದು ಹೆಂಗ್ ಆಕತಿ? ಬ್ರಹ್ಮ ಹೋಗಿ ಜಗತ್ ಹೆಂಗ್ ಆಕತಿ ನಮ್ಗೆ ಹೇಳಾಕ್ ಬರೋದಿಲ್ಲ. ಹೇಳುವಂತ ಉಪಕರಣ ನಮ್ಮಲ್ಲಿ ಇಲ್ಲ. ಈ ಬುದ್ಧಿಗೆ ಅದು ಹೊಳೆಯುದಿಲ್ಲ. ಬುದ್ಧಿಗಿಂತ ಇನ್ನೂ ಒಂದು ಶ್ರೇಷ್ಠ ಉಪಕರಣ ಬೇಕು ಅಂದ್ರೆ ಹೇಳಾಕ್ ಬರ್ತದ. ಆದ್ರಿಂದ ನಮ್ಮಲ್ಲಿ ಆ ಉಪಕರಣ ಯಾವ ಇಲ್ಲೇ ಇಲ್ಲ. ಆದ್ರೂ ನಾವು ಹಿಂಗ ನಿರ್ಣಯ ಹೆಂಗ್ ಮಾಡೇವಿ ಅಂದ್ರ ಉಪನಿಷತ್ತುಗಳ ಆಧಾರದ ಮೇಲೆ ನಿರ್ಣಯ ಮಾಡೇವಿ. ಇದು ಭ್ರಮ ಅಂತ. ಹಗ್ಗದಲ್ಲಿ ಹಾವು ಭ್ರಮ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದು ಭ್ರಮ, ಮೋಟ ಮರದಲ್ಲಿ ಕಳ್ಳ ಇದು ಭ್ರಮ ಅಂತ ನಾವು ನಿರ್ಣಯ ಹೆಂಗ್ ಮಾಡೇವಿ ಅಂದ್ರೆ ಬುದ್ಧಿಯಿಂದ ಮಾಡಿಲ್ಲ. ನಾವು ತರ್ಕ ಮಾಡಿಲ್ಲ, ಬುದ್ಧಿಯಿಂದ ಮಾಡಿಲ್ಲ, ವಿಚಾರ ಮಾಡಿಲ್ಲ, ವೇದ ಪ್ರಮಾಣವನ್ನು ಇಟ್ಟುಕೊಂಡು ಮಾಡಿವಿ. ನಿಮಗ ಇದು ಇಷ್ಟು ತಲೆಯಾಗ ಹೋಗ್ತಂದ್ರ ಅನಿರ್ವಚನ ಖ್ಯಾತಿ ಏನು ತಿಳಿತಂದ್ರ ಆಮ್ಯಾಗ ಎಲ್ಲಾ ಸರಳ ಆಗ್ತದ. ನಾವು ವೇದ ಪ್ರಮಾಣದಿಂದ ಅನಿರ್ವಚನೀಯ ಖ್ಯಾತಿ ಅಂತ ಹೇಳ್ತೀವಿ. ನಾವು ಹ್ಯಾಂಗ ಆತ ಅಂತ ಹೇಳಾಕ ನಮ್ ಕಡೆ ಯಾವುದು ಸಾಧನ ಇಲ್ಲ. ಈ ಮನಸ್ಸಿರುವಂತ ಮನಸ್ಸಿಗೆ ಖ್ಯಾತಿ ವಿಷಯ ಹೇಳಾಕ ಅದಕ್ಕ ಅಷ್ಟು ಸಾಮರ್ಥ್ಯ ಇಲ್ಲ. ಅದಕ್ಕಿಂತ ಮನಸ್ಸಿಗಿಂತ ಹೆಚ್ಚಿಗೆ ಆದಂತ ಪ್ರಮಾಣ ಅಂದ್ರೆ ವೇದ ಪ್ರಮಾಣವನ್ನು ಇಟ್ಕೊಂಡು ಇದು ಭ್ರಮ ಅದ, ಇದು ಅಧ್ಯಾಸದ, ಅದು ಅಧ್ಯಾಸ ಅಂತ ಹೇಳಿ ನಾವು ಮುಂದೆ ಹೋಗ್ಬಿಡ್ತೀವಿ. ಖಲಾಸ್. ಅದು ಹಂಗಾತು, ಅದು ಹುತ್ತದೊಳಗಿನ ಹುತ್ತದಾಗ ಹಾಮಿತ್ತು, ಅದು ಇಲ್ಲೇ ಕಾಣಾಗತ್ತೈತಿ ಅಂತ ಅನ್ಯಥಾ ಖ್ಯಾತಿನೂ ಹೇಳಂಗಿಲ್ಲ. ಅಥವಾ ಅಸತ್ ಖ್ಯಾತಿನೂ ಹೇಳಂಗಿಲ್ಲ. ಅಂದ್ರ ಆ ಹಗ್ಗದ ಸ್ಥಾನದಲ್ಲಿ ಸರ್ಪದ ಅತ್ಯಂತ ಅಸತ್ ಆಗೈತಿ ಅಂತನೂ ಹೇಳಂಗಿಲ್ಲ. ಇವ್ರು ಏನ್ ಹೇಳ್ತಾರ, ಇವಷ್ಟುನು ನಾವು ಇವೆಲ್ಲರೂ ನೀವು ವಿಚಾರ ಮಾಡಕ್ ಹೋಗಿ ತಲೆ ಕೆಡಿಸ್ಕೊಂಡಿರಿ. ಯಾಕೆ ನಿಮಗೆ ಹಿಂಗಾಗೈತಿ ಅಂದ್ರೆ ವೇದ ಪ್ರಮಾಣವನ್ನ ಬಿಟ್ಟು ನೀವು ಹೋಗಿದ್ದಕ್ಕೆ ನೀವು ದಾರಿ ತಪ್ಪಿರಿ. ನಾವು ವೇದ ಪ್ರಮಾಣದಿಂದ ಹೇಳ್ತೇವಿ ಇದು ಅನಿರ್ವಚನ, ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ, ನಮ್ಮ ವಾಣಿಯಿಂದ ಇದನ್ನ ಹೇಳಾಕ್ ಬರೋದಿಲ್ಲ, ಇದು ಮಾತ್ರ ಭ್ರಮ ಐತಿ ಅಂತ ಶಾಸ್ತ್ರ ಹೇಳ್ತೈತಿ. ನಾವು ಭ್ರಮ ಅಂತ ಒಪ್ಕೊಂಡು ಮುಂದ್ ನೋಡ್ತೀವಿ. ಕಲಾಸ್. ಖ್ಯಾತಿ ವಿಷಯ ಇಷ್ಟ ಇರೋದು ಆಳವಾಗಿ ನಿಮ್ ವಿಚಾರ ತಲೆಯಾಗಿತ್ತಂದ್ರೆ ನಿಮ್ಗೆ ಖ್ಯಾತಿ ನೀರ್ ಆಗ್ತದೆ.
ಮತ್ತಿಲ್ಲ ಅವ್ರು ಹೇಳ್ಕೊಂತ ಹೋದಾಗ ನೀವು ಕೇಳ್ಕೊಂತ ಹೋದ್ರಿ ಅಂದ್ರ ನೀವು ಅದ್ರಾಗ ಸಿಕ್ಕೊಂಡ್ಬಿಡ್ತೀರಿ, ಆ ವಿಷಯ ವರ್ತುಲ್ದಾಗ ಸಿಕ್ಕೊಂಡ್ಬಿಡ್ತೀರಿ. ಅವರು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 5 ಜ್ಞಾನೇಂದ್ರಿಯಕ್ಕೆ ಮಹತ್ವ ಕೊಟ್ಟಾರ. ತಮ್ಮ ವಿಚಾರವನ್ನ ಆ ವಿಚಾರದ ಮೂಲಕ ಒಂದು ತೀರ್ಮಾನ ಮಾಡಕ್ ಹೊಂಟಾರ ಅವರು. ಯಾರು? ಮತವಾದಿಗಳು. ಶೂನ್ಯವಾದಿ ಆಗಲಿ, ಕ್ಷಣಿಕ ವಿಜ್ಞಾನವಾದಿ ಆಗಲಿ, ನ್ಯಾಯ ವೈಶೇಷಿಕರಾಗಲಿ, ಸಾಂಖ್ಯ ಪ್ರಭಾಕರರಾಗಲಿ, ಅಥವಾ ಪೂರ್ವ ಮೀಮಾಂಸಕರಾಗಲಿ. ಪೂರ್ವ ಮೀಮಾಂಸರು ವೇದ ಪ್ರಮಾಣ ಒಪ್ಪ್ಯಾರ. ಹಾಗಾಗಿ ಈ ವಿಷಯದಾಗ ಅವರು ವೇದ ಪ್ರಮಾಣವನ್ನ ಬಿಟ್ಟು ಪ್ರತ್ಯಕ್ಷ ಪ್ರಮಾಣಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟ, ಕರ್ಮಗಳಿಗೆ ಮಹತ್ವ ಕೊಟ್ಟ. ಆದ್ದರಿಂದ ಅವರು ಕೂಡ ಇಲ್ಲೇ ಫೇಲ್ ಆದರು. ನಾವು ವೇದಾಂತಿಗಳು ಏನ್ ಮಾಡ್ತೀವಿ? ವೇದಾಂತ ಪ್ರಮಾಣವನ್ನ ತಗೊಂಡು, ಉಪನಿಷತ್ತಲ್ಲಿ ಹೇಳಿದಂತ ಪ್ರಮಾಣ ತಗೊಂಡು ಅನಿರ್ವಚನೀಯ ಖ್ಯಾತಿ ಅನ್ನುವಂತಹದ್ದು ಶಬ್ದವನ್ನು ಉಪಯೋಗ ಮಾಡಿಕೊಂಡು, ಅದು ಅನಿರ್ವಚನೀಯ ಐತಿ, ಹೇಳಾಕ್ ನಮಗ್ ಬರೋದಿಲ್ಲ, ಹಾಗಾಗಿ ಹಾವ್ ಹೆಂಗಾತ್ರಿ? ಹೇಳಕ್ ಬರೋದಿಲ್ಲ, ಅನಿರ್ವಚನೀಯ ಖ್ಯಾತಿ ಅಂತ ನಾವ್ ಹೇಳ್ತೀವಿ. ಇಷ್ಟ ಇರೋದು ವಿಷಯ ಬಹಳ ಎಲ್ಲಿದ್. ಅದನ್ನ ಇಷ್ಟ ದಿನ ನೀವು ತೆರೆಗೆ ಇಟ್ಕೊಂಡು ಈಗ ಕೈಯಾಗ ಪುಸ್ತಕ ತೋಡ್, ಎಲ್ಲಿಂದ ಓದ್ಬೇಕು ಅಲ್ಲಿಂದ ಓದೋ. ನೀವೇನಂತೀರಿ? ಈಗ ವಾಚಕರಿಗೆ ಸೂಚನೆ, ಅದರಾಗಿಂದ ನೆಕ್ಸ್ಟ್ ಪ್ಯಾರ ಶೂನ್ಯವಾದಿಯ ರೀತಿ, ತಾಂತ್ರಿಕರ ರೀತಿ, ನ್ಯಾಯವಾಚಸ್ಪತಿ ಕಾರಣ ರೀತಿ, ಅಸತ್ಖ್ಯಾತಿಯು ಸಂಕ್ಷಿಪ್ತವಾಗಿ ಹೇಳಲ್ಪಡುತ್ತದೆ. ತಪ್ಪವರು ಇವರೆಲ್ಲರನ್ನು ಒಂದ ಪೀಠಿಕೆ ಒಳಗೆ ಹಾಕಿದ್ರು. ಈಗ ಶೂನ್ಯವಾದಿನೂ ಇದ್ರಾಗ ಹಾಕಿದ್ರು, ತಾಂತ್ರಿಕ ಅಂತ ಬರ್ತಾನ ಅವನು ಇದ್ರಾಗ ಹಾಕಿದ್ರು, ನ್ಯಾಯವಚಸ್ಪತಿ 3 ಮಂದಿ ಇವರು ಅಸತ್ಖ್ಯಾತಿಯನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹೆಡ್ಡಿಂಗ್ ನಿಮ್ಗೆ ಅಲ್ಲಿ ಹೇಳ್ಬೇಕಲ್ಲ, ಈಗ ಅಲ್ಲಿಂದ ಹೇಳ್ಬೇಕಾಗಲ್ರಿ. ಹಲೋ, ಹಾ, ಈಗ ಅದನ್ನ ಇಟ್ಕೊಡ್ರಿ ಕೈಯಾಗ. ಅಲ್ಲೊಂದು ಚಾರ್ಟ್ ಹಾಕ್ಯಾರ ನೋಡ್ರಿ, ನೋಡ್ಕೊಡ್ರಿ ಚಾರ್ಟ್. ಪರಮ ಪೂಜ್ಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಸ್ವಾಮಿಗಳಿಂದ ವಿರಚಿತವಾದ ಷಟ್ಖ್ಯಾತಿ ವಿಷಯ ಪ್ರದರ್ಶನ ಪತ್ರಿಕೆ ಒಳಗ ಅಸತ್ಖ್ಯಾತಿ ಒಳಗ ಎಷ್ಟು ಮಂದಿ ತಗೊಂಡಾರ? ಮೊದಲನೇದು ಶೂನ್ಯವಾದಿ, 2ನೇದು ತಾಂತ್ರಿಕ, 3ನೇದು ನ್ಯಾಯವಚಸ್ಪತಿ. ಇವರೆಲ್ಲ ಮತಗಳು. ಇವು 3 ಮಂದಿಯನ್ನು ಕೂಡಿಸಿ ಸಂಕ್ಷಿಪ್ತವಾಗಿ ಅಸತ್ಖ್ಯಾತಿಯನ್ನು ಹೇಳ್ತಾರೆ. ಇವರು 3 ಮಂದಿ ಅಸತ್ಖ್ಯಾತಿ ಹೇಳಿದ್ರು ಅಸತ್ಖ್ಯಾತಿ ಬೇರೆ ಬೇರೆ ಹೇಳ್ತಾರೆ. ಇವರು ಏನ್ ಹೇಳ್ತಾರೆ? ಇವರು ಶೂನ್ಯವಾದಿಯ ಶಾಸ್ತ್ರ ಯಾವುದು? ಬೌದ್ಧ ಶಾಸ್ತ್ರ. ನಾ ಹೇಳಿದ್ನಲ್ಲ, ಬೌದ್ಧನ ಶಾಸ್ತ್ರ. ಬೌದ್ಧ ಶಾಸ್ತ್ರ. ಜಗತ್ತಿಗೆ ಏನಂತಾರ ಅವರು? ಜಗತ್ತು ಇಲ್ಲವೇ ಇಲ್ಲ. ಸಿಕ್ಕೈತೇನ್ರಿ ಶಿವಪುತ್ರಪ್ಪ? ನೋಡಿ, ಇದು ಕೋಷ್ಟಕ್ ನೋಡ್ರಿ. ಜಗತ್ತೂ ಇಲ್ಲ, ಪರಮಾತ್ಮನೂ ಇಲ್ಲ ಅಂತಾರ ಅವರು. ಅಲ್ಲ, ಜಗತ್ತಿಗೆ ಏನಂತಾರ ಹಾಕ್ಯಾರ, ಅದು ಹೇಳ್ತೀವಿ. ಜಗತ್ತು ಇಲ್ಲ ಅಂತಾರೆ ಯಾರು? ಶೂನ್ಯವಾದಿಗಳು. ಜಗತ್ತು ಇಲ್ಲ. 72ನೇ ಪುಟದಾಗ ನಮ್ಮ ಹಳಿ ಹೊಸ ಬುಕ್ 72ನೇ ಪುಟ ನೋಡಿ ಸರ್. 72ನೇ ಪುಟದಾಗ ಐತಿ. ಹೊಸ ಬುಕ್ 72ನೇ ಪುಟ. ಹಳೆಯ ಬುಕ್ 190 ಇಲ್ಲ. ಒಂದೆಲ್ಲ ಫೋನ್ ಬರತ್ತೆ ಕಿರಿಕಿರಿ. ಇವಾಗ ಹೋಗೇ ಬಿಡುತ್ತೆ. ಹಾ, ಈಗ ನೀವು ಪೇಜ್ ನಂಬರ್ ಹಳೆ ಪುಸ್ತಕದಾಗ ಪೇಜ್ ನಂಬರ್ ಸರಿ 66 ಹಳೆ ಪುಸ್ತಕದಾಗ. ಹೊಸ ಪುಸ್ತಕದಾಗ ಎಷ್ಟಂದ್ರಿ ಶಿವಪುತ್ರಪ್ಪನವ್ರ? ಆ ಪುಸ್ತಕದ ಆ ಪೇಜ್ ನೋಡ್ರಿ. ಇಲ್ಲಿ ಎಡಗಡೆ ಪಟಾಕ 72 ಸರ್. 72. ಅಸತ್ಖ್ಯಾತಿಗೆ 1 ನಂಬರ್ ಹಾಕೊಡ್ರಿ. ಅಸತ್ಖ್ಯಾತಿ ಹೇಳೋರು 3 ಮಂದಿ ಮತವಾದಿಗಳದಾರ. ಅದರಲ್ಲೇ ವ್ಯತ್ಯಾಸ ಅದ, ಅವ್ರವ್ರು ಹೇಳುವ ಮಾತು ವ್ಯತ್ಯಾಸ ಅದ. ಅಸತ್ಖ್ಯಾತಿ ಒಳಗೆ 3 ಮಂದಿ ಬರ್ತಾರ. ಒಬ್ಬ ಶೂನ್ಯವಾದಿ,
ಒಬ್ಬವ ತಾಂತ್ರಿಕ, ಒಬ್ಬರು ನ್ಯಾಯ ವಾಚಸ್ಪತಿ. ಈಗ ಮೊದಲ ಶೂನ್ಯವಾದಿ ತಗೊಳ್ಳೋನು. ಅವನ ಶಾಸ್ತ್ರ ಯಾವುದು? ಬೌದ್ಧ ಶಾಸ್ತ್ರ. ಇವಾಗ ಇನ್ನೊಂದು ಹೆಸರು ಏನಂತಾರ? ಮಾಧ್ಯಮಿಕ ಬೌದ್ಧ ಅಂತಾರ. ನಾ ಬೌದ್ಧರದ ನಿಮ್ಗೆ ಹೇಳಿದ್ದೆ. ಬೌದ್ಧ ಆಸ್ತಿಕನೋ ನಾಸ್ತಿಕನೋ? ನಾಸ್ತಿಕನು. ಒಂದು ಜೈನ, 4 ಮಂದಿ ಬೌದ್ಧ ಧರ್ಮಗಳಲ್ಲಿ ಪ್ರಭೇದಗಳ ಹೇಳಿದ್ದೆ. ಇವ್ರು 6 ಮಂದಿ ನಾಸ್ತಿಕರದಲ್ಲ. ಅದ್ರಾಗ ಇವ ಬೌದ್ಧ ಧರ್ಮ ಏನದಲ್ಲ, ಇವ ಮಾಧ್ಯಮಿಕ ಬೌದ್ಧ ಅಂತ ಕರೀತಾರ. ಯಾರಿಗೆ? ಶೂನ್ಯವಾದಿಗೆ. ಅವ ಜಗತ್ತು ಏನಂತಾನಪ್ಪ ಅಂತಂದ್ರ, ಇಲ್ಲ, ಜಗತ್ತು ಇಲ್ಲವೇ ಇಲ್ಲ ಅಂತ ನಾವು ಅಂದ್ರ ಅವ ಅನ್ನೋದೇನು? ಜಗತ್ತು ಇಲ್ಲವೇ ಇಲ್ಲ. ಸುಷುಪ್ತಿ ಅವಸ್ಥೆಯನ್ನ ನಡ್ಕೋತ ನಾವು. ಗಾಢ ನಿದ್ರೆ ಒಳಗೆ ಜಗತ್ತು ಐತೇನ್ರಿ? ಇಲ್ಲ, ಅದ ಶೂನ್ಯ ಅಂತ ನಾವ್ ಅದಕ್ಕ ಸ್ವರೂಪ ಅಂತೇವಿ, ಅವ ಶೂನ್ಯ ಅಂತ. ಇಷ್ಟು ತಿಳ್ಕೊಡ್ರಿ. ನಾವ್ ಎದಕ್ಕ ಸ್ವರೂಪ ಅಂತೇವಿ? ಅಜ್ಞಾನಿಗಳಿಗೆ ಪರಮಾತ್ಮನ ತೋರಿಸಪ್ಪ ಅಂದ್ರೆ ನಾವು ಸುಷುಪ್ತಿ ಅವಸ್ಥೆಯನ್ನ ನೋಡ್ಕೊಪ್ಪ ಅಂತ ಹೇಳ್ತೇವಿ. ಆದ್ರೂ ಅಲ್ಲೇ ಆವರಣ ಐತಿ, ಅದು ಬೇಡ ಅಂತಂದ್ರೆ ತುರಿಯ ಅವಸ್ಥೆಗೆ ನಾವು ಸ್ವರೂಪದ ಅವಸ್ಥೆ ಅಂತೇವಿ. ತುರಿಯಾಕು ಮತ್ತು ಸುಷುಪ್ತಿಗೂ ಏನ್ ಅಂತದ ಅಂದ್ರ ಅಲ್ಲಿ ಒಂದು ಉಪಾಧಿ ಅದ. ಎಲ್ಲೇ? ಸುಷುಪ್ತಿಯಲ್ಲಿ ಅಜ್ಞಾನ ಐತಿ, ತೂರ್ಯದಲ್ಲಿ ಆ ಅಜ್ಞಾನ ಮೈನಸ್ ಆಗೈತಿ. ಅದಕ್ಕೆ ಇನ್ನ ಯಾರಿಗೆ ಜ್ಞಾನ ಆಗಿಲ್ಲ ಅವರಿಗೆ ನಾವು ಸುಷುಪ್ತಿನ ನಿಮ್ ಸ್ವರೂಪ ಅಂತ ಹೇಳ್ತೀವಿ. ಅದಕ್ಕ ನಾವೇನಂತೀವಿ? ಸುಷುಪ್ತಿಯಲ್ಲಿ ಆತ್ಮನು ಇದ್ದಾನೆ ಅಂತೇನೆ. ಅವ ಸುಷುಪ್ತಿಯೊಳಗೆ ಏನೂ ಇಲ್ಲ ಅಂತ ಅಲ್ಲಿ ಮಠ ಬಂದಲ್ರಿ. ಅವ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಪ್ರಾಣಗಳು ನಾನಲ್ಲ, ಬುದ್ಧಿನೂ ನಾನಲ್ಲ. ಸುಷುಪ್ತಿ ಅವಸ್ಥೆ ಮಠ ಬಂದಾನ. ಅವ ಶೂನ್ಯವಾದಿಯಲ್ಲಿ ಬಂದಾನಂದ್ರ ಸುಷುಪ್ತಿ ಅವಸ್ಥೆಯಲ್ಲಿ ಏನೂ ಇಲ್ಲ, ಜಗತ್ತು ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಜಗತ್ತು ಇಲ್ಲ. ಮತ್ತೆ ಜಾಗೃತ ತೋರ್ತದಲ್ಲ ಏನು ಅಂತ ಕೇಳಿದ್ರೆ ಅದು ಭ್ರಮೆಯಿಂದ ಇಲ್ಲದ್ದು ತೋರ್ತದ ಅಂತ ನಾವು. ಅಸತ್ಖ್ಯಾತಿ ಚಾಟ್ ಹಿಂಗ್ ಇಟ್ಕೊಂಡ್ರಂದ್ರೆ ಹಿಂಗ್ ವಿಚಾರ ಮಾಡಿದ್ರೆ ತಿಳಿತದ. ಪ್ರತಿಜ್ಞೆ ಏನ್ ಮಾಡ್ತಾನವ? ಅವೇನಂತಾನ? ಅಸತ್ತಿನಲ್ಲಿ ಅಸತ್ತು ಜಗತ್ತು ತೋರಿದೆ. ಸುಷುಪ್ತಿನೂ ಅಸತ್ತದ, ಜಗತ್ತು ಅಸತ್ತದ. ಪ್ರತಿಜ್ಞೆ ಮಾಡ್ತಾನವ ಏನಂತ? ಅಸತ್ತಿನಲ್ಲಿ ಅಸತ್ ಜಗತ್ತು ತೋರುತ್ತದೆ. ಏನ್ ಹೇತು? ಅಸತ್ತಾದ್ದರಿಂದ, ಕತ್ತಲೆ ಇರುವುದರಿಂದ. ಅಸತ್ ಅಂದ್ರೆ ಕತ್ತಲೆ. ದೃಷ್ಟಾಂತ ಏನು? ಅಸತ್ ಶುಕ್ತಿಯಲ್ಲಿ ಅಸತ್ ರಜತು ತೋರಿದಂತೆ. ಈ ಕಡೆ ಹಾಕೊಡ್ರಿ, ಮತ್ ಸತ್ ಅಂತ ಓದ್ಬೇಡ್ರಿ. ಅಸತ್ ಶುಕ್ತಿನೂ ಅಸತ್ ಐತಿ, ರಜತು ಅಸತ್ ಐತಿ. ಯುಕ್ತಿ ಏನ್ ಕೊಡ್ತೀಯಪ್ಪ ನೀನು? ಯುಕ್ತಿ ಅಂದ್ರ ಅಸತ್ತಿನಿಂದ ತೋರಿದ ಜಗತ್ತು ಅಸತ್ತಾಗಿದೆ. ಅಸತ್ತಿನಿಂದ ಜಗತ್ತು ತೋರೈತಿ ಅಂದ್ರೆ ಜಗತ್ತಿಗೆ ಕಾರಣ ಅಸತ್ತದ. ಅಸತ್ ಹೆಂಗೈತಿ? ಅದು ಇಲ್ಲದೆ ಇರುವುದೈತಿ, ಆದ್ದರಿಂದ ಜಗತ್ತು ಇಲ್ಲ. ಎಷ್ಟು ಈಜಿ ತಿಳಿದೈತಿ ನೋಡ್ರಿ. ತರ್ಕ ಹೆಂಗ್ ಮಾಡ್ತೀಪ ನೀನು? ಅದು ಸತ್ಯವಾಗಿದ್ದರೆ ಉತ್ಪತ್ತಿ ಪೂರ್ವದಲ್ಲಿ ಸುಷುಪ್ತಿ ಪ್ರಳಯ ಆದಿಗಳಲ್ಲಿ ಸ್ವರೂಪದಲ್ಲಿ ತೋರ್ಬೇಕಾಗಿತ್ತು. ಆದ್ದರಿಂದ ಜಗತ್ತು ಇಲ್ಲ. ಶುಪ್ತಿಯಲ್ಲಿ ಅಂತ ತಿಳ್ಕೊಂಡು ಯಾರಿಗೆ ಹೇಳಿದ? ಅಜ್ಞಾನಿಗಳಿಗೆ. ಪ್ರಳಯಾದಿಗಳಲ್ಲಿ ಅಂತ ಯಾರಿಗೆ ಹೇಳಿದ? ಉಪಾಸಕರಿಗೆ. ಇನ್ನೂ ಒಂದು ಸೇರಿಸಿರ್ಬೇಕಾರ, ತುರಿಯನಲ್ಲಿ ಜಗತ್ತು ಇಲ್ಲ ಅವ ಅನ್ನೋದಿಲ್ಲ ಆ ಮಾತು. ಅದ ಜ್ಞಾನದ ವಿಷಯ ನಿಮ್ಗೆ ಹೇಳ್ಬೇಕಾಗಿ. ಅವ ಏನಂತಾನ? ಸತ್ಯವಾಗಿದ್ದರೆ ಆ ಉತ್ಪತ್ತಿ ಪೂರ್ವದಲ್ಲಿ ಶುಕ್ತಿ ಮತ್ತು ಪ್ರಳಯಾದಿಗಳಲ್ಲಿ ಜಗತ್ತು ತೋರ್ಬೇಕಾಗಿತ್ತು, ಅಲ್ಲಿಲ್ಲ ಅದು. ಆದ್ದರಿಂದ ಅಸತ್ತದ, ಜಗತ್ತು ಅಸತ್ತದ. ಇದು ಶೂನ್ಯವಾದಿ ಅಭಿಪ್ರಾಯ. ಇವರು ಅಡವ್ಯಾಗ ಗಡ್ಡಿ ಗೆಣಸು ತಿಂದು ಇದು ಮತವನ್ನ ಸ್ಥಾಪನೆ ಮಾಡಿದ್ರು, ಬೌದ್ಧ ಶಾಸ್ತ್ರವನ್ನ ಸ್ಥಾಪನೆ ಮಾಡಿ ಅದೇ ಮತ ನಮ್ಮದು ಅನ್ನುವಂತ ಅಭಿಪ್ರಾಯವನ್ನ ಹೇಳ್ಕೊಂತ ಹೋಗ್ಬಿಟ್ರು. ಯಾಕೆ ಹಿಂಗಾತು? ವೇದದ ಉಪನಿಷತ್ತುಗಳ ಮಂತ್ರಗಳನ್ನ ಪ್ರಮಾಣ ಅಂತ ತಿಳಿದನ ತಮ್ಮ ಬುದ್ಧಿಯಿಂದ ಪ್ರಮಾಣ ಉಪಯೋಗ ಮಾಡಿಕೊಂಡು ಇವರು ವಿಚಾರ ಮಾಡಿ ಗ್ರಂಥಗಳನ್ನ ಬರೆದ್ರು. ಇವರೇನು ಹಗಲಿ ರಾತ್ರಿ ತಪಸ್ ಮಾಡ್ಯಾರ? ಇವರು ಹಂಗ ಬರೆದಿಲ್ಲ.
ವೈರಾಗ್ಯದಿಂದ ಗಡ್ಡಿ ಗೆಣಸು ತಿಂದ್ಕೊಂಡು ಇದ್ರ ಬಗ್ಗೆ ಹಗಲು ರಾತ್ರಿ ಚಿಂತನೆ ಮಾಡಿದ್ರು, ಆದ್ರೆ ವೇದ ಪ್ರಮಾಣ ಇಟ್ಕೊಂಡು ವಿಚಾರ ಮಾಡಿದಿಲ್ಲ. ನಾಸ್ತಿಕರು ವೇದವನ್ನ ಧಿಕ್ಕರಿಸಿದ್ರು, ಈ ನಮೂನಿ ನಿರ್ಧಾರಕ್ಕೆ ಬಂದ್ರು. ಇಷ್ಟ ತಿಳ್ಕೊಬೇಕು. ಇನ್ನು ಅಸತ್ಖ್ಯಾತಿಯೊಳಗೆ ಇನ್ನೊಬ್ಬ ಬರ್ತಾನ ತಾಂತ್ರಿಕ, ಈ ಒಂದು ತಂತ್ರಶಾಸ್ತ್ರ. ಅವ ಏನಂತಾನ್ರಿ, ಜಗತ್ತು ಇದು ನಿರ್ವಿಷಯ ಜ್ಞಾನ ಮಾತ್ರ. ಅವ ಏನಂತಾನ ತಾಂತ್ರಿಕ, ಜಗತ್ತು ಸತ್ಯ ಅಂತಾನ್ರಿ. ಇವ ಜಗತ್ತು ಸತ್ಯ, ಜ್ಞಾನಕ್ಕೆ ವಿಷಯವಲ್ಲ. ಅಧಿಷ್ಠಾನದಲ್ಲಿ ಅಸತ್ ಜಗತ್ತು ತೋರುತ್ತದೆ. ಅಸತ್ ಪ್ರತೀತಿ ಆದ್ದರಿಂದ ಶುಕ್ತಿಯಲ್ಲಿ ಅಸತ್ ರಜತ ಪ್ರತೀತಿಯಾದಂತೆ ಅಸತ್ ಪ್ರತೀತಿ ಆದ್ದರಿಂದ ಜಗತ್ತು ಅಸತ್ತಾಗಿದೆ. ಸತ್ಯವಾಗಿದ್ದರೆ ಜ್ಞಾನಕ್ಕೆ ವಿಷಯವಾಗಬೇಕಾಗಿತ್ತೆಂಬುದೇ ಒಂದು ತರ್ಕ. ಇನ್ನು ನ್ಯಾಯ ವಾಚಸ್ಪತಿ ಅಂತ ಬರ್ತಾರೆ. ಈ ಒಂದು ನ್ಯಾಯಶಾಸ್ತ್ರ ಇವೇನಂತ, ಜಗತ್ತು ಅಸತ್ತಾಗಿದೆ ಅಂತಾರ. ಯಾಕಂದ್ರ ಅಧಿಷ್ಠಾನದಲ್ಲಿ ಇಲ್ಲ. ಈಶ್ವರನಲ್ಲಿ ಅಸತ್ ಜಗತ್ತು ತೋರಿದೆ, ಪ್ರತಿಜ್ಞೆ ಮಾಡ್ತಾನ. ಏನು ಪ್ರತೀತಿಯಾದ್ದರಿಂದ. ದೃಷ್ಟಾಂತ ಏನು, ಶುಕ್ತಿಯಲ್ಲಿ ರಜತತ್ವದ ಸಮವಾಯವು ತೋರಿದೆ. ಸಮವಾಯ ಸಂಬಂಧ ಹೇಳ್ತಾನ. ಆ ಸಮವಾಯ ಸಂಬಂಧ ಅಂತಂದ್ರ ಮತ್ ಕಠಿಣ ಆಗ್ತದ. ಸಮವಾಯ ಅಂತಂದ್ರೆ ಏನ್ರಿ, ಶುಕ್ತಿಯಲ್ಲಿ ರಜತದ ಸಮವಾಯವು ತೋರಿದಂತೆ. ಆ ಸಮವಾಯವನ್ನ ಬಿಡ್ರಿ ಸದ್ಯ, ನಾಳೆ ಅದನ್ನ ವಿಚಾರ ಮಾಡಿ ಹೇಳ್ತೀನಿ ನಾನು. ಇನ್ನೊಂದು ನೋಡ್ಕೋಬೇಕು ನಾನು. ಇನ್ನ ಯುಕ್ತಿ ಏನ್ ಕೊಡ್ತಾನೆ ಇವ, ತನ್ನ ಅಭಾವದಲ್ಲಿ ತಾನು ತೋರದ್ದರಿಂದ ಅಸತ್ತಾಗಿದೆ ಎಂಬುದೇ ಯುಕ್ತಿ ಕೊಡ್ತಾನ. ತರ್ಕ ಏನ್ ಮಾಡ್ತಾನ, ಸತ್ಯವಾಗಿದ್ದರೆ ಜ್ಞಾನೋತ್ತರ ಕಾಲದಲ್ಲಿ ತೋರಬೇಕಾಗಿತ್ತು ಎಂಬುದು ತರ್ಕ ಕೊಡ್ತಾನೆ. ಹೆಚ್ಚಿಗೆ ತರ್ಕ ಎಲ್ಲರೂ ಅವರ ಅಷ್ಟ ವಿಚಾರ ಮಾಡ್ತಾರೆ. ಸತ್ಯ ಅಲ್ಲ, ಅಸತ್ ಐತಿ, ಆದ್ದರಿಂದ ಜಗತ್ತು ಅಸತ್ತದ ಅನ್ನುವಂತ ಇವ್ರು ಮೂರು ಮಂದಿ. ಇವ್ರು ಮೂರು ಮಂದಿದು ಈಗ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಾಕತ್ತಾರ. ಈ ಒಂದು ಟೇಬಲ್ ನೀವು ನೋಡಿದ ನಂತರ ಇಲ್ಲೇ ಹೇಳ್ತಾರ. ಶೂನ್ಯವಾದಿಯು ನಾಸ್ತಿಕನಾಗಿದ್ದು ಇಲ್ಲಿ ಬರ್ತದೆ ನೋಡಿ. ನಾಸ್ತಿಕ ಅನ್ನೋದು ಯಾಕಲ್ಲಿ ಹೇಳಿದೆ, ಇಲ್ಲಿ ಬರ್ತದೆ. ಅವ ನಾಸ್ತಿಕ ಅದ, ಅಸತ್ಖ್ಯಾತಿಯನ್ನು ಅಂಗೀಕಾರ ಮಾಡಿದ್ದಾನೆ. ನಾಸ್ತಿಕ ಅಂದ್ರೆ ವೇದ ಪ್ರಮಾಣವನ್ನು ಬಿಟ್ಟ ಅಂಗೀಕಾರ ಏನ್ ಮಾಡಿದ, ಅಸತ್ಖ್ಯಾತಿಯನ್ನು ಅಂಗೀಕಾರ ಮಾಡಿದ. ಇವನ ಮತದಲ್ಲಿ ಅಸತ್ ಅಧಿಷ್ಠಾನದಲ್ಲಿ ರಜತವು ಅಸತ್ತಾಗಿ ತೋರುತ್ತದೆ. ನಿರಧಿಷ್ಠಾನದಲ್ಲಿ ಸತ್ತಾಗಿ ತೋರುತ್ತದೆ, ಸತ್ತಾಗಿರುತ್ತದೆ ಅಂತ ಹೇಳ್ಬೇಕು. ಇಲ್ರಿ, ಇವನ ಮತದಲ್ಲಿ ಅಸತ್ ಅಧಿಷ್ಠಾನದಲ್ಲಿ ರಜತವು ಸತ್ತಾಗಿರುತ್ತದೆ. ನಮ್ಮಲ್ಲಿ ತಪ್ಪ ಹೆಸರ ಅಸತ್ ಹಾಕೊಡ್ರಿ. ಅದ ಕಾರಣನೂ ಅಸತ್, ಕಾರ್ಯನೂ ಅಸತ್ ಅಂತಾರ ಅವರು. ಹಿಂಗಂದ್ರೆ ಏನಾಯ್ತು, ಕಾರಣನೂ ಅಸತ್ ಅಂದ್ರ ನಮ್ಮ ವೇದಾಂತದ ಪ್ರಕಾರ ಅಧಿಷ್ಠಾನದಲ್ಲಿ ನಾವು ಬ್ರಹ್ಮ ಸ್ವೀಕಾರ ಮಾಡೇವಿ. ಇವ ಏನ್ ಮಾಡಿದ, ಆ ಅಧಿಷ್ಠಾನನ ಅಸತ್ ಅಂತಾನಂದ್ರೆ ಏನನ್ನಗಾತು, ನಿರಾಧಿಷ್ಠಾನದಲ್ಲಿ ಬ್ರಹ್ಮವನ್ನ ಸ್ವೀಕಾರ ಮಾಡ್ಯ ನೀವು. ಅಲ್ರಿ, ಅಧಿಷ್ಠಾನ ಇದ್ರ ಅಲ್ಲಿ ಗೊಂಬೆ ಮೂಡ್ತಾವ, ಪರದೆ ಇದ್ರ ಅಲ್ಲಿ ಪರದೆ ಚಿತ್ರ ಮೂಡ್ತಾವ. ಅಧಿಷ್ಠಾನ ಇಲ್ಲ, ಸಿನಿಮಾದಾಗ ಪರದೇನೇ ಇಲ್ಲ ಅಂತಂದ್ರೆ ಚಿತ್ರಗಳು ಎಲ್ಲಿ ಮೂಡ್ತಾವ್ರಿ ಕೇಳ್ಬೇಕು. ಅಲ್ಪ, ನಿರಾಧಿಷ್ಠಾನದಲ್ಲಿ ಬ್ರಹ್ಮ ಸ್ವೀಕಾರ ಮಾಡಿದಿ ನೀನು, ಅಧಿಷ್ಠಾನ ಅಸತ್ನಲ್ಲಿ ಅಸತ್ ರಜತ್ ಸ್ವೀಕಾರ ಮಾಡಿದಿ. ಮತ್ತ ಅಸತ್ ಅಧಿಷ್ಠಾನದಾಗ ಭ್ರಮ ಹೆಂಗ್ ಸ್ವೀಕಾರ ಮಾಡ್ತಿಪ್ಪ? ಆ ಭ್ರಮ ತೋರಾಕ ಒಂದು ಅಧಿಷ್ಠಾನ ಬೇಕಲ್ಲ. ಸಿನಿಮಾದಾಗ ಗೊಂಬೆ ತೋರ್ಬೇಕಂದ್ರ ಒಂದು ಸ್ಕ್ರೀನ್ ಬೇಕಲ್ಲ. ಹೆಂಗ ನಿನ್ ಮಾತು, ನಿರಾಧಿಷ್ಠಾನದಲ್ಲಿ ಬ್ರಹ್ಮವನ್ನು ಸ್ವೀಕಾರ ಮಾಡಿದ್ದಾನೆ, ಇದು ತಪ್ಪು. ಆದ್ದರಿಂದ ಜ್ಞಾತ ಅಜ್ಞಾನಗಳಾದರೂ ಅಸತ್ತವಾಗಿವೆ. ಇವರ ಹೇಳುವಿಕೆಯು ಶಾಸ್ತ್ರಕ್ಕೂ ಅನುಭವಕ್ಕೂ ವಿರೋಧವಾಗಿದೆ. ಶಾಸ್ತ್ರಕ್ಕೂ ವಿರೋಧದ, ನಮ್ಮ ಅನುಭವಕ್ಕೂ ವಿರೋಧದ. ಇವನ ಹೆಸರು ಮಾಧ್ಯಮಿಕ ಬೌದ್ಧ ಅಂತೀವಿ, ಇವಾಗ ಶೂನ್ಯವಾದಿ ಅಂತೀನಿ. ಇವ ಏನಂತಾನ, ಇರುವುದು ಒಂದು ಶೂನ್ಯ ಉಂಟು ಅಂತಾನ, ಬೇರೆ ಏನು ಇಲ್ಲ.
ನೀ ಹಿಂಗ್ ಹೇಳಿದಂದ್ರ ಒಂದು ಶೂನ್ಯ ಉಂಟು ಬೇರೆ ಇಲ್ಲವೆಂದು ಹೇಳಿದರೆ ಯಾವುದೊಂದು ವ್ಯವಹಾರ ನಡೆಯಬಾರದಾಗಿತ್ತು. ಯಾವುದೊಂದು ಕೊಡತುಗಳು ವ್ಯವಹಾರ ನಡೆಯಬಾರ್ದ. ಎಲ್ಲ ಶೂನ್ಯ ಅಂದ್ರೆ ಏನು ಕತ್ಲ, ಎಲ್ಲ ಕತ್ಲ. ಶೂನ್ಯ ಅಂದ್ರೆ ಏನ್ರಿ ಕತ್ಲ, ಏನು ವ್ಯವಹಾರ ನಡೆಯಬಾರ್ದಾಗಿತ್ತು. ಜ್ಞಾತ ಜ್ಞಾನಗಳಾದ್ರು ಅಂದ್ರ ಜ್ಞಾತ ಅಂದ್ರೆ ಏನು ಸರ್ ವಿಷಯ ವಸ್ತುಗಳನ್ರಿ? ಜ್ಞಾತ ಜ್ಞಾನ ಜ್ಞೇಯ, ಜ್ಞಾತ ಮತ್ತು ಜ್ಞಾನಗಳಾದ ವಸ್ತುಗಳಾಗಿವೆ. ಏನ್ ಮಾಡಿದ? ಜ್ಞಾನ ಅಂದ್ರ ಅರಿವು, ಜ್ಞಾನ ಅಂದ್ರ ಅರಿವು ಸಾಧನ. ಜ್ಞೇಯ ಅಂದ್ರ ಅದು ಜ್ಞೇಯ ಅಸತ್ತಾಗೈತಂದ್ರ ಜ್ಞಾನನೂ ಅಸತ್ತಾತು, ಜ್ಞಾತನೂ ಅಸತ್ತಾದ, ಮೂರು ತ್ರಿಪುಟಿನೇ ಇಲ್ಲ ಅಂತಾಗಾತ. ಜ್ಞಾತೃ ಜ್ಞಾನ ಜ್ಞೇಯ ಅಲ್ಲೇ ಜ್ಞಾತ ಅಂದ್ರ ಜ್ಞಾತೃ ತಗೊಳ್ರಿ. ಜ್ಞಾತೃ ಜ್ಞಾನ ಮತ್ತು ಜ್ಞೇಯ ಅಂತೂ ಅವ ಸ್ವೀಕಾರ ಮಾಡ್ಯಾನ ಶೂನ್ಯನ. ಎಲ್ಲವೂ ಶೂನ್ಯ ಆದಂಗಾತ, ಎಲ್ಲವೂ ಅಸತ್ ಅಂದಂಗಾತ. ಎಲ್ಲವೂ ಅಸತ್ ಅಂದ್ರೆ ಎಲ್ಲವೂ ಕತ್ತಲೆ. ತಿಳಿತ್ರಿ? ಹ್ಞೂ ಸರ್, ಹ್ಞೂ. ಜ್ಞಾತ ಜ್ಞಾನಗಳು ಜ್ಞಾನ ಜ್ಞೇಯ ಮೂರು ತಗೊಂಡ್ಬಿಡ್ರಿ. ಮೂರು ತ್ರಿಪುಟಿನ ತೆಗೆದು ಬಿಡ್ಬೇಕಂದ್ರ ಎಲ್ಲವೂ ಕತ್ಲ ಅಂತನವ, ಎಲ್ಲವೂ ಶೂನ್ಯ. ಶೂನ್ಯದಿಂದ ಹೊಂಟೈತಿ ಜಗತ್ತು ಅಂತ ನಾವು, ಶೂನ್ಯದಿಂದ ಉತ್ಪತ್ತಿ ಆಗೈತಿ ಜಗತ್ತು ಅಂತ ನಾವು. ಶೂನ್ಯ ಅಂದ್ರೆ ಕತ್ತಲ, ಕತ್ತಲದಿಂದ ಹೊಂಟೈತಿ. ಒಂದು ಶೂನ್ಯ ಉಂಟು ಬೇರೆ ಇಲ್ಲವೆಂದು ಹೇಳಿದರೆ ಯಾವುದಾದ್ರೂ ವ್ಯವಹಾರ ನಡೆಯಬಾರ್ದಾಗಿತ್ತು. ಶೂನ್ಯಕ್ಕೆ ವಿಲಕ್ಷಣವಾಗಿ ಬೇರೊಂದು ವಿಶೇಷವನ್ನು ಅಂಗೀಕರಿಸಿದರೆ ಶೂನ್ಯವಾದ ಹಾನಿಯಾಗ್ತದೆ. ಅಂಗೀಕರಿಸದಿದ್ದರೆ ವ್ಯವಹಾರ ಲೋಪ ಆಗ್ತದೆ. ಆದ್ದರಿಂದ ಶೂನ್ಯವಾದವು ಅಸಂಭವ ಇರುತ್ತದೆ. ಶೂನ್ಯವಾದಿನ ಅಲಗಳದಾಗಿ, ಶೂನ್ಯವಾದಿನ ಹೇಳಿದ್ರು ಶೂನ್ಯವಾದಿನ ಅಲಗಳದು. ಯಾಕ? ಇವ ನಾಸ್ತಿಕದನ, ಇವ ವೇದ ಪರಂಪರೆಯನ್ನ ಮರ್ತ, ಪ್ರಮಾಣವನ್ನ ಬಿಟ್ಟು ಹೋದ, ಕುರುಡಾದ ಅಂತ. ಪ್ರಮಾಣ ಬಿಟ್ಟು ಹೋದಾದ್ರೇನು? ಕಣ್ಣ ಬಿಟ್ಟು ನೋಡಾಕ್ ಹೋಗೋದು, ಕಿವಿ ಬಿಟ್ಟು ಕೇಳಾಕ್ ಹೋಗೋದು. ವೇದ ಪ್ರಮಾಣ ಬಿಟ್ಟು ಜಗತ್ತು ಏನೈತೆ ಅಂತ ತಿಳಿಯಾಕ ಹೋದ ಇವನು. ಆದ್ದರಿಂದ ಇವ ಏನಾಗ್ಬಿಟ್ಟ? ನೀರಾಗ ಮುಳುಗಿಸಿದ್ರೆ ಹೆಂಗ ಕಣ್ಣು ಕಳವಳ ಉಂಟಾಗ್ತೈತಿ, ಹಂಗ ಕಳವಳಗೊಂಡ್ಬಿಟ್ಟ ಇವ ಶೂನ್ಯವಾದಿ. ಎಲ್ಲಿಗೂ ಹೋಗಿ ನಿಂತ್ಕೊಂಡು ಎಲ್ಲವೂ ಶೂನ್ಯ ಅಂತ ಹೇಳ್ತಾನಿವ. ಏನಂತಾನವ? ನಾವು ಪರಬ್ರಹ್ಮ ವಸ್ತು ಅಂತ ಹೇಳ್ತೇವಲ್ಲ, ಐತಿ ಅಂತೇವಲ್ಲ, ಅವ ಶೂನ್ಯ ಐತಿ ಅಂತ ಹೇಳ್ತಾನ ನೋಡ್ರಿ. ಇಷ್ಟ ಶೂನ್ಯ ಅದ, ಕತ್ಲ ಐತಿ ಅಂತ ಹೇಳ್ತಾವ. ಕತ್ಲ ಐತಿ ಅಂದ್ರ ಆ ಕತ್ತಲವೇ ಕಾರಣ ಆದ್ರ ಆ ಕತ್ತಲವಾದ ಕಾರಣದಿಂದ ಕಾರ್ಯಗಳು ಉದ್ಭವಿಸುವುದಿಲ್ಲ. ಶೂನ್ಯದಿಂದ ವ್ಯವಹಾರ ಯಾವುದೂ ಆಗುವುದಿಲ್ಲ. ಇನ್ನು ಶೂನ್ಯಕ್ಕೆ ವಿಲಕ್ಷಣವಾಗಿ ನೀವು ಬೇರೊಂದು ವಸ್ತುವನ್ನ, ವಿಶೇಷ ಅಂದ್ರೆ ಏನ್ರಿ? ವಸ್ತು. ಶೂನ್ಯಕ್ಕೆ ಬೇರೆಯಾಗಿ ಒಂದು ವಸ್ತು ಅದ ಅಂತ ನೀ ಗ್ರಹಿಸಿದ್ದೆ ಆದ್ರ ಶೂನ್ಯವಾದಕ್ಕೆ ಹಾನಿ ಆಗ್ತದ. ನೀವೇ ಒಪ್ಪಿಕೊಂಡಂತ ತತ್ವ ನಿನಗ ವಿರೋಧ ಆಗ್ತದ. ಒಂದ್ ವೇಳೆ ಅಂಗೀಕರಿಸದಿದ್ದರೆ ವ್ಯವಹಾರ ಲೋಪ ಆಗ್ತದ. ಎರಡು ಕಡೆಯಿಂದ ಅವಾಗ ಏನಾಗ್ಬೇಕು? ಬಂಧನ ಆಗ್ಬೇಕು. ಆದ್ದರಿಂದ ಶೂನ್ಯವಾದವು ಸಂಭವಿಸುವುದಿಲ್ಲ. ಇದಿಷ್ಟೆಲ್ಲ ತಿಳ್ಕೊಡ್ರಿ. ಇನ್ನ ಮತ್ತೊಬ್ಬ ಅಂತಾನ ಮಾಂತ್ರಿಕ, ಅವನು ಅಸತ್ಖ್ಯಾತಿನ. ಯಾವನೋ ಒಬ್ಬ ತಾಂತ್ರಿಕನ ರೀತಿ ಅಸತ್ಖ್ಯಾತಿಯು ಹೀಗೆ ಉಂಟು, ಅವ ಹಿಂಗಂತಾನ. ಏನಂತಾನ? ಒಂದು ಮುತ್ತಿನ ಚಿಪ್ಪದರಿ, ವ್ಯಾವಹಾರಿಕವಾದಂತಹದ್ದು ಐತಿ. ವ್ಯಾವಹಾರಿಕವಾದ ಶಕ್ತಿ ಮುತ್ತಿನ ಚಿಪ್ಪು ಆ ದೇಶದಲ್ಲಿ ಏನು ಬೆಳ್ಳಿ ತೋರಾಗತೈತಿ, ಅದು ಅಸತ್ ರಜತದ ಪ್ರತೀತಿ ಆಗ್ತದ ಅಂತ ನಾವು. ಇದು ವ್ಯಾವಹಾರಿಕ ಐತಿ ಅಂತ ನಾವು ಶಕ್ತಿ. ಆ ವ್ಯಾವಹಾರಿಕ ಶುದ್ಧಿಯಲ್ಲಿ ಪ್ರಾತಿಭಾಷಿಕವಾದಂತ ಅಸತ್ತು ತೋರ್ತದ, ಪ್ರತೀತಿ ಆಗ್ತದ ಅಂತ ನಾವು. ಇದು ಸರ್ವ ಮತಗಳ ಅಭಿಪ್ರಾಯಕ್ಕೆ ವಿಲಕ್ಷಣವಾಗಿದೆ. ಇದು ಎಲ್ಲ ಮತಗಳಿಂದ ಇದು ಅಭಿಪ್ರಾಯ ವಿಲಕ್ಷಣ ಆಗ್ತದೆ, ಬೇರೆ ಆಗ್ತದೆ. ಹೆಂಗಂದ್ರೆ ವ್ಯಾವಹಾರಿಕ ರಜತವು ಈ ಶುದ್ಧಿ ದೇಶದಲ್ಲಿ ಸಂಬಂಧವಿಲ್ಲ. ಈಗ ರಜತ ಅಸತ್ ಅಂತಿದೆ, ಮತ್ತೆ ವ್ಯಾವಹಾರಿಕ ರಜತ ನಿಜವಾದ ಬೆಳ್ಳಿ ಈ ಶುಕ್ತಿಯಲ್ಲಿ ಶುಕ್ತಿಯ ದೇಶಕ್ಕೆ ಸಂಬಂಧ ಐತೇನು? ನಿಜವಾದ ಬೆಳ್ಳಿಗೂ ವ್ಯಾವಹಾರಿಕ ರಜತಕ್ಕೂ ಮತ್ತು ಶುಕ್ತಿ ದೇಶಕ್ಕೂ ಸಂಬಂಧ ಇಲ್ಲ. ಅದು ಪ್ರಾತಿಭಾಷಿಕದ, ಅದು ವ್ಯಾವಹಾರಿಕದ. ಎರಡು ಸತ್ತಾದಾಗ ವ್ಯವಹಾರ ಆಗುದಿಲ್ಲ. ಮತ್ತ ಅನ್ಯತಾ ಖ್ಯಾತಿ ರೀತಿಯಂತೆ ರಜತತ್ವದ ಪ್ರತೀತಿಯಾಗಿಲ್ಲ.
ಅನ್ಯತಾ ಖ್ಯಾತಿ ಹೆಂಗ್ ಹೇಳ್ತಾನ? ಹಗ್ಗ ಎಲ್ಲೈತಿ ಅಂದ್ರ ಹುತ್ತಿನಾಗ ಐತಿ. ಆ ಹುತ್ತಿನ ದೇಶದಲ್ಲಿ ಇದ್ದಂತ ಹಾವು ಇಲ್ಲಿ ಪ್ರತೀತಿ ಆಗೈತಿ, ಬೇರೆ ಕಡೆ ಅನ್ಯತಾ ದೇಶದಲ್ಲಿ ಪ್ರತೀತಿ ಆಗೈತಿ. ಹಂಗೂ ಆಗುದಿಲ್ಲ. ಅನ್ಯತಾ ಖ್ಯಾತಿ ರೀತಿಯಂತೆ ರಜತತ್ವದ ಪ್ರತೀತಿಯಾಗಿಲ್ಲ. ಅನಿರ್ವಚನೀಯ ಖ್ಯಾತಿಯಂತೆ ರಜತ ಉತ್ಪತ್ತಿಯಾಗಿಲ್ಲ. ಅವ ಅಂತಾನ ಅನಿರ್ವಚನ ಖ್ಯಾತಿಯಂತೆನೂ ಉತ್ಪತ್ತಿಯಾಗಿ ರಜತ ಉತ್ಪತ್ತಿಯಾಗಿಲ್ಲ. ಅಖ್ಯಾತಿಯಂತೆ ಎರಡು ಜ್ಞಾನಗಳಿಲ್ಲ. ಅಖ್ಯಾತಿಯೊಳಗೆ ಎರಡು ಜ್ಞಾನ ಒಪ್ತಾನವ. ಅಂದ್ರೆ ಅಖ್ಯಾತಿಯಂತೆ ಎರಡು ಜ್ಞಾನಗಳಿಲ್ಲ. ಶೂನ್ಯವಾದಿಯಂತೆ ಶುಕ್ತಿ ಜ್ಞಾತ ಜ್ಞಾನಗಳು ಅಸತ್ತಲ್ಲ. ಬಂತ ನೋಡ್ರಿ, ಜ್ಞಾತ ಜ್ಞಾನಗಳು ಮತ್ತು ಶುಕ್ತಿ ಅಲ್ಲಿ ಜ್ಞೇಯ ತೋರಿ, ಶುಕ್ತಿ ಜ್ಞೇಯ. ಶೂನ್ಯವಾದಿಯಂತೆ ಇವು ಮೂರು ಅಸತ್ತಲ್ಲ. ಎಂತೂ ಶುಕ್ತಿ ಜ್ಞಾನ ಮತ್ತು ಜ್ಞಾತ ಇವೆರಡು ಸತ್ಯವಾಗಿರುತ್ತವೆ. ತಿಳಿಯಾವ ಮತ್ತು ಶುಕ್ತಿ ಜ್ಞಾನ ಇವೆರಡು ಖರೆ ಅದಾವಂತನವ. ಏನಂತಾನ? ದೋಷ ಸಹಿತವಾದ ನೇತ್ರವು ಶುಕ್ತಿಗೆ ಸಂಬಂಧವಾದ್ದರಿಂದ ಅಸತ್ ರಜತದ ಪ್ರತೀತಿಯು ಭ್ರಮ ಆಗಿದೆ ಅಂತಾನ. ನೇತ್ರದಲ್ಲಿ ದೋಷದ ಅಂತ ನಾವು, ನೇತ್ರದಲ್ಲಿ ದೋಷ ಇರುವುದರಿಂದ ಅಸತ್ ರಜತದ ಪ್ರತೀತಿಯು ಭ್ರಮವಾಗಿದೆ. ಈ ಭ್ರಮ ಕಾಲಕ್ಕೆ ವಿಷಯವು ಶುಕ್ತಿಯಾಗಿಲ್ಲ. ಮತ್ತೇನಾಗೈತಿ? ಬ್ರಹ್ಮಜ್ಞಾನಕ್ಕೆ ಶುಕ್ತಿ ವಿಷಯ ಆಗಿಲ್ಲ. ಆಗಿದ್ದರೆ ಇದು ಶುಕ್ತಿ ಎಂಬ ಜ್ಞಾನವಾಗಬೇಕಾಗಿತ್ತು. ಯಾವ ಶುಕ್ತಿತ್ವ ರೂಪ ವಿಶೇಷ ಧರ್ಮವು ಪ್ರತೀತಿಯಾಗಿಲ್ಲ. ಆಗಿದ್ದರೆ ಸಾಮಾನ್ಯ ಅಂಶದ ಇದು ಎಂಬ ಇಷ್ಟೇ ಜ್ಞಾನವಾಗಬೇಕಾಗಿತ್ತು. ಅವ ಅಖ್ಯಾತಿ ಸ್ವಲ್ಪ ನಾನು ನಿಮ್ಗೆ ಹೇಳಿಲ್ಲ, ಅದಕ್ಕೆ ಅಲ್ಲಿ ಅವಸರ ಮಾಡಿದ್ವಿ ನಾವು. ಅಖ್ಯಾತಿ ಅವ ಏನಂತಾನ? ಇವು ಎರಡು ಜ್ಞಾನಗಳಿಂದ ಕೂಡಿ ಮಿಶ್ರಣ ಆಗೈತಿ ಅಂತಾನವ. ಇದು ಪುಸ್ತಕ ಇರುತ್ತದೆ ಅಂತ ಅಂದೇವೆ ಅಂದಾಗ ಆ ಇದು ಇರುತ್ತದೆ ಅನ್ನೋದು ಅದು ಬ್ರಹ್ಮನ ಜ್ಞಾನ, ಪುಸ್ತಕ ಅನ್ನೋದು ಅದು ಮಾಯಾ ಜ್ಞಾನ ಅಂತ ಎರಡು ಜ್ಞಾನಗಳು ಕೂಡಿ ನಮಗ್ ಒಂದು ಜ್ಞಾನ ಆಗೈತಿ ಅಂತ ಹೇಳ್ತಾನ ಅಖ್ಯಾತಿ ಅನ್ನೋ. ಅಖ್ಯಾತಿಯ ವಿಚಾರವನ್ನ ತಿಳ್ಕೊಂಡ್ರೆ ಇದು ತಿಳಿತದ. ಅವೇನಂತಾನ? ಒಂದು ಸಾಮಾನ್ಯ ಜ್ಞಾನ, ಒಂದು ವಿಶೇಷ ಜ್ಞಾನ ಅಂತ ಎರಡು ಜ್ಞಾನ ಅದಾವ. ಆ ಇದು ಅನ್ನುವಂಥದ್ದು ಏನೈತಿ? ಅದು ಸಾಮಾನ್ಯ ಜ್ಞಾನ ಅಂತ ನಾವು. ಇದು ಪುಸ್ತಕ ಇರುತ್ತದೆ, ಇದು ಇರುತ್ತದೆ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ. ಈ ಪುಸ್ತಕ ಅನ್ನೋದೇನೈತಲ್ಲ ಇದು ವಿಶೇಷ. ಸಾಮಾನ್ಯ ಅಂಶದ ನಾನು ಎಂಬ ಇಷ್ಟೇ ಜ್ಞಾನವಾಗಬೇಕಾಗಿತ್ತು ಅಂತ ನಾವ. ಆದ್ದರಿಂದ ಬ್ರಹ್ಮಜ್ಞಾನಕ್ಕೆ ವಿಷಯವು ಶುಕ್ತಿ ಅಲ್ಲ, ಅದರಂತೆ ಬ್ರಹ್ಮಜ್ಞಾನಕ್ಕೆ ವಿಷಯ ರಜತವೂ ಅಲ್ಲ. ಯಾಕಂದ್ರೆ ಸಮ್ಮುಖ ದೇಶದಲ್ಲಿ ರಜತವು ಇಲ್ಲವೇ ಇಲ್ಲ. ಶುಕ್ತಿ ಜ್ಞಾನೋತ್ತರ ಕಾಲದಲ್ಲಿ ಕಾಲತ್ರಯದಲ್ಲಿಯೂ ರಜತವಿಲ್ಲವೆಂಬ ಪ್ರತೀತಿಯಾಗುತ್ತದೆ. ಆದ್ದರಿಂದ ರಜತ ಬ್ರಹ್ಮವು ನಿರ್ವಿಷೇಕವಾದ್ದರಿಂದ ಅಸದ್ಗೋಚರವಾಗಿದೆ. ಆದ್ದರಿಂದ ಅಸತ್ಖ್ಯಾತಿ ಅಂತ ಹೇಳಲ್ಪಡುತ್ತದೆ. ಇಲ್ಲ ತೋರ್ತೈತಿ ಅಂತ ಹೇಳ್ತಾನ ನಾವು ಅಸತ್ಖ್ಯಾತಿ. ನ್ಯಾಯವಚಸ್ಪತಿ ನ್ಯಾಯವಚಸ್ಪತಿಕಾರರ ರೀತಿಯಿಂದ ಹೇಳ್ಬೇಕಂದ್ರ ಅಸತ್ಖ್ಯಾತಿವಾದವು ವಕ್ಷಮಾಣ ರೀತಿ ಇರುತ್ತದೆ. ಹೇಗೆಂದರೆ ಶುಕ್ತಿಗೂ ನೇತ್ರಕ್ಕೂ ಸಂಬಂಧವಾಗುವುದರಿಂದ ರಜತದ ಭ್ರಮೆಯಾಗುತ್ತದೆ ಅಂತ ನಾವು. ಆದ್ದರಿಂದ ರಜತ ಬ್ರಹ್ಮಕ್ಕೆ ವಿಷಯವು ಶುಕ್ತಿಯಾಗಿರುತ್ತದೆ. ಪರಂತು ಶುಕ್ತಿಯಲ್ಲಿ ಶುಕ್ತಿತ್ವ ಮತ್ತು ಶುಕ್ತಿತ್ವದ ಸಮವಾಯ ಎರಡೂ ತೋರುವುದಿಲ್ಲ. ಇಂತು ಶುಕ್ತಿಯಲ್ಲಿ ರಜತತ್ವದ ಸಮವಾಯವು ತೋರುತ್ತದೆ. ರಜತತ್ವದ ಸಮವಾಯವು ಶುಕ್ತಿಯಲ್ಲಿ ಇಲ್ಲವೇ ಇಲ್ಲ, ಅಸತ್ತಾಗಿರುತ್ತದೆ. ಅಂದರೆ ರಜತತ್ವ ಪ್ರತಿಯೋಗಿಯ ಶುಕ್ತಿಯ ಅನಿಯೋಗಿಯ ಸಂಬಂಧವು ಅಸತ್ಖ್ಯಾತಿ ಎಂದು ಹೇಳಲ್ಪಡುತ್ತದೆ. ಬಂತಿಲ್ಲ ಪ್ರತಿಯೋಗಿ ಅನಿಯೋಗಿ ಬಂದವು ಆ ಎಲ್ಲ ಶಬ್ದಗಳನ್ನು ಹೇಳಿದಾಗ ಅರ್ಥ ಆಗ್ತದ. ನಾ ಇವತ್ತು ಓದ್ತೀನಿ, ನಾಳೆ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಮತ್ತೆ ನಿಮಗೆ ಈಗ ಅನಿಯೋಗಿ ಪ್ರತಿಯೋಗಿ ಹೇಳ್ಬೇಕು, ಆಮ್ಯಾಗ ಸಂಬಂಧ ಹೇಳ್ಬೇಕು, ಆಮ್ಯಾಗ ಅಖ್ಯಾತಿ ಹೇಳ್ಬೇಕು. ಅರ್ಥಾತ್ ಇವು ಎರಡು ರೀತಿಯಿಂದ ಅಸತ್ಖ್ಯಾತಿಯನ್ನು ಹೇಳಿದ್ದಾನೆ. ಶುಕ್ತಿಯ ಅಧಿಷ್ಠಾನದಲ್ಲಿ ಅಸತ್ ರಜತದ ಪ್ರತೀತಿ ಒಂದು, ಎರಡನೇದು ಶುಕ್ತಿಯಲ್ಲಿ ಅಸತ್ ರಜತತ್ವ ಸಮವಾಯದ ಪ್ರತೀತಿಯಾಗಿರುವಿಕೆಯು ಅಂತ ಹೇಳ್ತಾರ. ಇವು ವಿಷಯಗಳನ್ನ ನಾನು ಇನ್ನೂ ಸ್ವಲ್ಪ ನೋಡ್ಕೊಂಡು ನಾಳೆ ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಹೇಳ್ತೇನೆ. ನಾನು ನೋಡಿಲ್ಲ, ಬಹಳ ದಿನ ಆಯ್ತು, ಕೈ ಬಿಟ್ಟಿದ್ದದ. ಇನ್ನೂ ಸ್ವಲ್ಪ ನಾನು ಪರ್ಫೆಕ್ಟ್ ಮಾಡ್ಕೋಬೇಕು. ಈಗ ಏನದ ಇಲ್ಲಿ ಸಮವಾಯ ಅಂದ್ರೆ ಏನ್ ಹೇಳ್ಬೇಕು, ಸಮವಾಯ ನಿಮ್ಗೆ ಹೇಳಿದ್ರೆ ಗೊತ್ತಾಗ್ತದ.
ಅಖ್ಯಾತಿ ಹೇಳ್ಬೇಕು. ಅಖ್ಯಾತಿ ಒಳಗೆ 2 ಜ್ಞಾನ ಹೇಳ್ತಾನವ. ಅವೆಲ್ಲ ಇನ್ನೊಮ್ಮೆ ನಿಮ್ಗೆ ಹೇಳಿ ನಾನು ಇದನ್ನ ನೋಡೇ ಇಲ್ಲ ಆಕ್ಚುಲಿ. ಇದು ಖ್ಯಾತಿ ಇಷ್ಟಗೂ ಬಂತನೋ ನನಗೂ ಗೊತ್ತಾಗಿಲ್ಲ. ಅದ್ ನೋಡ್ಕೊಂಡು ನಾನು ಆದಷ್ಟು ನಿಮ್ಗೆ ನಾಳೆ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದೆ ಹೋಗೋದು ಬೇಡ, ಇದು ಪೂರ ಮುಗಿಸೇ ಮುಂದೆ ಹೋಗೋಣ. ಆದ್ದರಿಂದ ಈ ವಿಷಯವನ್ನು ಇಲ್ಲಿಗೆ ಮೊಟಕುಗೊಳಿಸಿ ಇವತ್ತಿನ ಈ ಕ್ಲಾಸನ್ನ ಸಮಾರೋಪ ಮಾಡೋಣ. ಈ 2 ಮೊದಲು ನುಡಿಗಳನ್ನ ಆ ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ.